टीव्ही लाईव्ह वाढले.
ಮುಲ್ಲೆ ಸರಿ ಮೂಲೆ ಅಂತ ಅಲ್ಪ ಎದುರು ಸರಿ ಸರಿ கேமரா உள்ள எடு. Video kepala pakai tangan. Halo. Halo.
पाऊस होतं జనాల కష్టాలు ఉండదు
नमस्ते रुद्रमन्यवपुतोत इषवे नमः नमस्ते अस्तु धन्वने बाहुभ्यामुतते नमः जात इषुः शिवतमा शिवं बभूव ते धनुः शिवाशरुभ्यायात भतयानो रुद्रप्रया जाते रुद्र शिवा तनूरघोरा पापकाशिनी दयानस्तनुभाषन्तमयाये सन्ताभिचाकशी यामिषं गिरिशन्तहस्ते विभर्षस्तवे शिवां गिरिभ्रतां कुरु मालिपुंसे गुरुसञ्जगत् शिवेन वदसा त्वागिरिशाच्छावतामसि यथा नः सर्वमित्यजगयस्मं सुमनापसत् अध्यवोदधि भक्ता प्रथमोदैकोऽभिषक् दर्शन बलित वीडियो बರ್ತದೆ ಯೂಟ್ಯೂಬ್ ಮಾಡ್ತದೆ ಕ್ಯಾಮರಾ ಎದುರುಡೆ ಬಂಡ ದೇವರನ್ನ ಎದುರಿಂದ ಅಗಲ ಮನೆ ಬರೋದು ಅದು ದೇವರ ನಾನು ಈ ಮೇಡೆ ಒಂದು ಚೆಂಡೆ ಮತ್ತೊಂದು ವಾದ್ಯ ಇದು ಹೋಗುತ್ತೆ ಮತ್ತೆ ಆಯ್ತಾ ಸೈಡ್ 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 ಅಕ್ಕ ಸೈಡ್ ಸೈಡ್ ಅಕ್ಕ ಸೈಡ್ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಮೃತ್ಯುಂಜಯಾಯ ಶ್ರೀಮನ್ಮಹಾದೇವಾಯ ನಮಃ ನಮೋ ಹಿರಣ್ಯವಾಹವೇ पतये नमो नमो वृक्षेभ्यो नलिकेभ्यः पशूनां
नमो नमः स्वस्तिञ्जराय श्रीमते पथीनां पतये नमो नमो पुरुषाय विद्याधिने नाथां पतये नमो नमो हरिकेशायोपवीतिने पुष्टानां पतये नमो नमो भवस्य हेत्यै जगतां पतये नमो नमो रुद्राय तथाभिने क्षेत्राणां पतये नमो नमः सोदाय हन्त्याय वनानां पतये नमो नमो रोहिताय स्तपतये वृक्षाणां पतये नमो नमो पुत्रिणे वाणिजाय कक्षाणां पतये नमो नमो भुवन्तये वारिहस्कृताय औषधीनां पतये नमो नमः घोषाय नन्दयते भक्तीनां पतये नमो नमः ಈರಿನ ಟ್ರೈಪಾಡ್ ಬರ್ತಲ್ಲ ಈಜಿ ಅವು ಟೈಪ್ ಮಾಡಿ प्राचिनीनां पतये नमो नमः कुभाय निषङ्गिणे स्त्रीणां पतये नमो नमो निषङ्गिण इषुधिमते तस्कराणां पतये नमो नमो वञ्चते परिवञ्चते स्थायूनां पतये नमो नमो निषेरवे परिसरायारण्यानां पतये नमो नमः विद्रोधिकां सत्योमुष्णतां पतये नमो नमो शिवभ्यो नक्कण्ठगभ्रप्रकृन्तानां पतये नमो नमः ईशिने गिरिजलाय पुरुषाणां पतये नमो नमः विशुमभ्यो धन्वाभ्यश्चमो नमो नमः आसन्धानेभ्यप्रतिदधानेभ्यश्चमो नमो नमः आयक्षभ्यो विदधभ्यश्चमो नमो नमो सद्भ्यो विद्भ्यश्चमो नमो नमः आसीनेभ्यश्चयानेभ्यश्चमो नमो नमः स्वपद्भ्यो जाग्रद्भ्यश्चमो नमो नमस्तिष्ठद्भ्यो धावद्भ्यश्चमो नमो नमः सभाभ्यस्सभापतिभ्यश्चमो नमो नमो अश्वेभ्यो अश्वपतिभ्यश्चमो नमः विद्यन्तेभ्यश्चमो नमो नमः गणाभ्यश्चमो नमो नमो गृत्सेभ्यो गृत्सपतिभ्यश्चमो नमो 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 विलोमेभ्यो विश्वरूपेभ्यश्चमो नमो नमो महद्भ्यः नमो नमो रथिभ्यो रथेभ्यश्चमो नमो नमो नमस्तक्षभ्यो नमो नमः कुलालेभ्यः ब्रह्मालेभ्यश्चमो नमो नमः पुण्यश्रेयोनिकालेभ्यश्चमो नमो नमः शिवभ्यो धन्मरुभ्यश्चमो नमो नमो मृगयुभ्यश्वरिभ्यश्चमो नमो नमः स्वभ्यश्वपरिभ्यश्चमो नमः सर्वाय नमः नमो नीलग्रीवाय नमः नमः कपर्दिने सत्यप्रदेशाय नमः सहस्राक्षाय नमो
ರಾಮಕುಂಜೇಶ್ವರ ಕ್ಷೇತ್ರದ ಜಾತ್ರಾ ಮಹೋತ್ಸವದ 4ನೇ ದಿನ ಇಂದು ಮಕರ ಮಾಸದ ಹುಣ್ಣಿಮೆಯ ತಿಥಿಯಂದು ವೈಭವದ ಜಾತ್ರಾ ಮಹೋತ್ಸವವನ್ನು ನಡೆಸುವುದು ರಾಮಕುಂಜದ ದೇವಸ್ಥಾನದ ಒಂದು ಪದ್ಧತಿ. ಇದು ಅನೂಚಾನವಾಗಿ ಬಹಳ ಹಳೆಯ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ. ಈ ಬಗೆಯ ಒಂದು ವಿಶಿಷ್ಟವಾದ ಜಾತ್ರಾ ಮಹೋತ್ಸವ ಬೇರೆ ಕಡೆಗಳಲ್ಲಿ ನಮಗೆ ಕಾಣಲಿಕ್ಕೆ ತುಂಬ ಅಪೂರ್ವ ಎನ್ಬೋದು. ಯಾಕೆಂದರೆ ಇಲ್ಲಿ ರಾಮ ಮತ್ತು ಈಶ್ವರ ಇಬ್ಬರು ದೇವರನ್ನು ಹೊತ್ತು ಸಂಚರಿಸುವಂತಹ ದೇವರ ವಾಹಕರು ಅವರು ಹೊತ್ತು ನರ್ತನ ಸೇವೆ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ತುಂಬ ಭಕ್ತಿ ಮತ್ತು ಮನಸ್ಸಿಗೆ ಆನಂದವನ್ನು ನೀಡುವ ಒಂದು ಸುಂದರವಾದ ಉತ್ಸವ. ಇದು ರಾಮಕುಂಜದಂತಹ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವ ದಾರಿಯಲ್ಲಿ ಸರಿಸುಮಾರು ಉಪ್ಪಿನಂಗಡಿಯಿಂದ 10 ಕಿಲೋಮೀಟರ್ ದೂರ. ಇದನ್ನು ಯಾರಿಗೆ ಹೇಳ್ತಾ ಇದ್ದೇನೆ ಅಂದರೆ, ಯಾರೂ ರಾಮಕುಂಜ ಕ್ಷೇತ್ರವನ್ನು ಇನ್ನೂ ಕೂಡ ನೋಡಿಲ್ವೋ ಅವರಿಗಾಗಿ. ಯಾತ್ರೆ ಮಾಡುವ ಸಂದರ್ಭದಲ್ಲಿ ಆತೂರು ಎಂಬ ಪ್ರದೇಶ, ಗಣೇಶ ನಗರ ಆತೂರು ಎಂಬಂತಹ ಪ್ರದೇಶದಿಂದ 1 ಕಿಲೋಮೀಟರ್ ಎಡಕ್ಕೆ ಸಂಚರಿಸಿದರೆ ನೀವು ನೇರವಾಗಿ ರಾಮಕುಂಜ ದೇವಸ್ಥಾನದ ಸಮೀಪಕ್ಕೆ ಬರ್ತೀರಿ. ಈ ಯೂಟ್ಯೂಬ್ ಚಾನಲ್, ಇದು ಸುದ್ದಿಯವರು ಪ್ರಚುರಗೊಳಿಸುತ್ತಾ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್. ಸುದ್ದಿ ಬಿಡುಗಡೆ ಪತ್ರಿಕೆಯಾಗಿ, ಆಮೇಲೆ ವೆಬ್ಸೈಟ್ ಆಗಿ, ಯೂಟ್ಯೂಬ್ ಚಾನಲ್ ಆಗಿ, ಸುದ್ದಿವಾಹಿನಿಯಾಗಿ ವಿವಿಧ ಬಗೆಗಳಲ್ಲಿ ಒಂದು ಸಾಮಾಜಿಕವಾದ ಮಾಹಿತಿಯನ್ನು ನೀಡುವ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇದಂತೂ ಶ್ರೀ ರಾಮಕುಂಜೇಶ್ವರ ದೇವರ ಉತ್ಸವದ ಕಾರ್ಯಕ್ರಮ ಹಾಗೂ ಸಮೀಪದ ಅನೇಕ ದೇಗುಲಗಳ ಜಾತ್ರಾ ಮಹೋತ್ಸವದ ನೈಜ ವರದಿಯನ್ನು ಅದು ನೀಡುವ ಮೂಲಕವಾಗಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಇರುವ ಭಕ್ತ ಮಹಾಜನರ ಮನಸ್ಸಿಗೆ ಸಂತೋಷವನ್ನು ನೀಡ್ತಾ ಇದೆ. ಈ ವರ್ಷದ ಜಾತ್ರಾ ಮಹೋತ್ಸವ ಮೊನ್ನೆ ದಿವಸ ಜನವರಿ 22ನೇ ತಾರೀಕಿನಂದು ಸಾಯಂಕಾಲ ಧ್ವಜಾರೋಹಣದೊಂದಿಗೆ ಆರಂಭ ಆಗಿದೆ. 2ನೇ ದಿನದಲ್ಲಿ ಪೇಟೆ ಸವಾರಿ, ಕಟ್ಟೆ ಪೂಜೆ ಇತ್ಯಾದಿಗಳನ್ನೆಲ್ಲ ಸಂಪ್ಯಾಡಿ ಎಂಬಲ್ಲಿವರೆಗೆ ಹೋಗಿ ವಿವಿಧ ಕಟ್ಟೆಗಳಲ್ಲಿ ವೈಯಕ್ತಿಕವಾಗಿ ಕಟ್ಟೆ ಪೂಜೆ ಮಾಡಿಸುವರು ಮತ್ತು ಸಾಮೂಹಿಕವಾಗಿ ನಡೆಸುವಂತಹ ಕಟ್ಟೆ ಪೂಜೆಗಳಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿ ಪ್ರಸಾದವನ್ನು ನೀಡಿ ಅನಂತರ ಮರಳಿ ದೇವಸ್ಥಾನಕ್ಕೆ ಬರುವ ಕಾರ್ಯಕ್ರಮ. ಇದು 2ನೇ ದಿನದ ಉತ್ಸವ. ಅನಂತರ 3ನೇ ದಿನ ಅಂದರೆ ನಿನ್ನೆಯ ದಿನ ಹಗಲು ಮಧ್ಯಾಹ್ನದ ಹೊತ್ತಿಗೆ ದರ್ಶನ ಬಲಿ ಎಂಬ ವಿಶೇಷವಾದ ಒಂದು ಉತ್ಸವಗಳಲ್ಲಿ ದರ್ಶನ ಬಲಿ ಎನ್ನುವುದು ಗ್ರಾಮಸ್ಥರಿಗೆ, ಭಕ್ತರಿಗೆ ಅತ್ಯಂತ ಒಂದು ಪವಿತ್ರವಾದ ದಿನ. ಯಾಕೆಂದರೆ ಮನೆಯಿಂದ ಕನಿಷ್ಠ ಒಬ್ಬರಾದರೂ ಬಂದು ಶ್ರೀದೇವರ ಸನ್ನಿಧಿಯಲ್ಲಿ ದರ್ಶನ ಬಲಿಯನ್ನು ನೋಡಿ ಬಟ್ಟಲು ಕಾಣಿಕೆ ಹಾಕಿ ಪ್ರಸಾದವನ್ನು ಸ್ವೀಕರಿಸುವಂತಹ ಒಂದು ಪದ್ಧತಿ ಭಾಳ ಹಿಂದಿನಿಂದಲೂ ನಡ್ಕೊಂಡು ಬಂದಂಥದ್ದು. ಅಂತಹ ಒಂದು ದರ್ಶನ ಬಲಿ ಉತ್ಸವ ನಿನ್ನೆ ನಡೆದಿದೆ. ಅಷ್ಟಲ್ಲದೆ ದೇವಸ್ಥಾನದಲ್ಲಿ ದೇವರ ಅನ್ನಪ್ರಸಾದ, ಅನ್ನ ಸಂತರ್ಪಣೆ ಅಂದರೆ ತೃಪ್ತಿಗೊಳಿಸುವುದು ಅಂತ ಅರ್ಥ. ಚೆನ್ನಾಗಿ ತೃಪ್ತಿಗೊಳಿಸುವುದಕ್ಕೆ ಒಂದೇ ಒಂದು ಮಾಧ್ಯಮ ಅಂದರೆ ಅದು ಅನ್ನದಾನ. ಅನ್ನಪ್ರಸಾದ ಸ್ವೀಕಾರ ಮಾಡುವ ಮೂಲಕವಾಗಿ ಶ್ರೀದೇವರ ಜಾತ್ರೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಮನದಣಿದಿದ್ದಾರೆ ಮತ್ತು ಸಂತೋಷಪಟ್ಟಿದ್ದಾರೆ. ನಿನ್ನೆ ರಾತ್ರಿಯ ದಿವಸ ಬಹಳ ವಿಶಿಷ್ಟವಾದ ಒಂದು ಉತ್ಸವ. ಇದು ಬಹುಶಃ ಬಹಳ ಅಪೂರ್ವವಾದದ್ದು. ಯಾಕೆಂದರೆ ಇಲ್ಲಿನ ಸ್ಥಳದ ಇತಿಹಾಸದೊಂದಿಗೆ ತಳಕು ಹಾಕಿರುವ ಒಂದು ಸನ್ನಿವೇಶ. ಅದಕ್ಕೆ ಸಂದರ್ಶನೋತ್ಸವ ಅಂತ ಹೇಳ್ತಾರೆ. ಮಧ್ಯಾಹ್ನಕ್ಕೆ ದರ್ಶನ ಬಲಿ, ರಾತ್ರಿಗೆ ಸಂದರ್ಶನೋತ್ಸವ. 2 ದಿನದ ಉತ್ಸವದಲ್ಲಿ ಈಶ್ವರ ದೇವರು ಮಾತ್ರ ಬಲಿ ಹೊರಟು ಉತ್ಸವಾದಿಗಳಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾರೆ. 3ನೇ ದಿನ ಮಧ್ಯಾಹ್ನಕ್ಕೆ ದರ್ಶನ ಬಲಿಗೂ ಕೂಡ ಶ್ರೀ ರಾಮಕುಂಜೇಶ್ವರ ದೇವರು ಮಾತ್ರ ಇರ್ತಾರೆ. ಆದರೆ ಸಾಯಂಕಾಲದ ಉತ್ಸವ ಮಾತ್ರ, ಅದರಲ್ಲಿ ರಾಮಕುಂಜದ ದೇಗುಲದಿಂದ ದೇಲಂಗುಡ್ಡೆ ಅಥವಾ ದೇಲಾದ್ರಿ ಅಥವಾ ದೇವರ ಗುಡ್ಡೆ ಅಂತ ಕರೀತಾರೆ. ಈಗ ಅದು ಅತ್ಯಂತ ಸುಂದರವಾದ ಒಂದು ಪ್ರೇಕ್ಷಣೀಯವಾದ ಪ್ರದೇಶವಾಗಿ ಮಾರ್ಪಟ್ಟಿದೆ. ರಾಮಕುಂಜದ ಗ್ರಾಮ ಪಂಚಾಯತಿನವರು ಆ ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಬಹಳ ಸುಂದರವಾದ, ಕಮನೀಯವಾದ, ಬಹಳ ಎತ್ತರದ ಒಂದು ಪ್ರದೇಶವಾಗಿ ಇವತ್ತದು ಮಾರ್ಪಟ್ಟಿದೆ. ಆ ಪ್ರದೇಶದಲ್ಲಿ ಶ್ರೀ ರಾಮಕುಂಜೇಶ್ವರ ದೇವರ ಮೂಲ ಸ್ಥಾನ ಇತ್ತಂತೆ. ಇದು ಶತಮಾನಗಳಾಚೆಯ ಒಂದು ಕಥೆ. ಅಲ್ಲಿಂದ ದೇವರು ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ಈ ಬಯಲಿಗೆ ಇಳಿದು ಬಂದಿದ್ದಾರೆ ಎನ್ನುವ ಒಂದು ಐತಿಹ್ಯ ಇದೆ. ಈಗ ನಾವು ದೇವಸ್ಥಾನದ ಮೇಲಿನ ಅಂಗಣದಲ್ಲಿ ಕಾಣುವ ಬಿಲದ್ವಾರ ಎನ್ನುವ ಒಂದು ರಚನೆ ಇದೆ. ಅಲ್ಲಿ ಒಂದು ಸಣ್ಣ ಬಾವಿ ಅಂತ ಒಂದು ರಚನೆ ನಮಗೆ ಕಾಣ್ತದೆ. ಅದರ ಸುತ್ತ ಇವತ್ತು ಸುಂದರವಾದ ಕಟ್ಟೆ ಇತ್ಯಾದಿಗಳೆಲ್ಲ ನಿರ್ಮಾಣ ಆಗಿದೆ. ಆ ಬಿಲದ್ವಾರ ಅಲ್ಲಿ ದೇವರು ಕಾಣಿಸಿಕೊಂಡರು. ಅಲ್ಲಿಂದ ನಂತರ
ದೇವರನ್ನು ಪೂಜೆ ಮಾಡುವುದಕ್ಕಾಗಿ ಶ್ರಮಪಟ್ಟು ದೇಲಂಗುಡ್ಡೆಗೆ ಹೋಗಬೇಕಾಗಿಲ್ಲ ಅಂತ ಬಂತು. ಅನಂತರದಲ್ಲಿ ದೇವಸ್ಥಾನ ಆದದ್ದು ಇದೆಲ್ಲ ಇತಿಹಾಸ. ಇದೊಂದು ವಿಶಿಷ್ಟವಾದ ಒಂದು ಯಾತ್ರಾಕ್ರಮ. ದೇವರು ಮತ್ತು ಭಕ್ತಾದಿಗಳೊಂದಿಗೆ ದೇಲಂಗುಡ್ಡೆಗೆ ಹೋಗಿ ಅಲ್ಲಿ ಒಂದಷ್ಟು ಹೊತ್ತು ವಿಶ್ರಮಿಸಿ ಪೂಜೆಯನ್ನು ಸ್ವೀಕರಿಸಿ ಪ್ರಸಾದ ವಿತರಿಸಿ ಅಲ್ಲಿಂದ ನೇರವಾಗಿ ಬಿಲದ್ವಾರಕ್ಕೆ ಬರುವುದು. ಆ ಹೊತ್ತಿಗೆ ದೇವಸ್ಥಾನದ ಒಳಗಿನಿಂದ ಶ್ರೀರಾಮದೇವರು ಬಲಿ ಹೊರಟು ಅವರು ಕೂಡ ಮೇಲಿನ ಅಂಗಣಕ್ಕೆ ಬಿಲದ್ವಾರದ ಬಳಿಗೆ ಬರುವುದು. ಆ ಬಿಲದ್ವಾರದಲ್ಲಿ ಉಭಯ ದೇವರುಗಳು ಸಂದರ್ಶನ ಮಾಡುವುದು. ರಾಮದೇವರು ಈಶ್ವರನನ್ನು, ಈಶ್ವರ ದೇವರು ರಾಮದೇವರನ್ನು ನೋಡುವಂತಹ ಒಂದು ಸುಂದರವಾದ ಒಂದು ಸನ್ನಿವೇಶ. ಸಹಸ್ರಾರು ಭಕ್ತರು ಈ ಒಂದು ಸಂದರ್ಶನೋತ್ಸವವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಬೇಕಾಗಿ ರಾಮಕುಂಜಕ್ಕೆ ಬರ್ತಾರೆ. ಸಮೀಪದ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಶ್ರೀದೇವರ ಸಂದರ್ಶನೋತ್ಸವವನ್ನು ನೋಡಿ ಪಾವನರಾಗ್ತಾರೆ, ದೇವರನ್ನು ಸಂಪ್ರಾರ್ಥಿಸಿಕೊಳ್ತಾರೆ. ಸಂದರ್ಶನೋತ್ಸವ ಮುಗಿದ ಬಳಿಕ ಒಂದಷ್ಟು ಕಟ್ಟೆ ಪೂಜೆಗಳಿರ್ತದೆ. 4ನೇ ದಿನ ಅಂದರೆ ಇವತ್ತು ಮಧ್ಯಾಹ್ನವೂ ಕೂಡ ದೇವರ ಬಲಿ ಉತ್ಸವ ಪೂಜೆ ಇತ್ಯಾದಿಗಳೆಲ್ಲ ನಡೆದಿವೆ. ಈ ಸಾಯಂಕಾಲದ ಹೊತ್ತಿನಲ್ಲಿ ಮತ್ತೆ ದೇವರ ರಥೋತ್ಸವದ ಮಹಾರಥೋತ್ಸವದ ಒಂದು ದಿವ್ಯವಾದಂತಹ ಸಂದರ್ಭ. ರಾಮದೇವರು ಮತ್ತು ಈಶ್ವರ ದೇವರು ಉಭಯ ದೇವರುಗಳು ಕೂಡ ಅಂಗಣಕ್ಕೆ ಬಂದು ಬಲಿಕಲ್ಲುಗಳಲ್ಲಿರುವ ಪರಿವಾರ ದೇವತೆಗಳಿಗೆಲ್ಲ ತಂತ್ರಿವರಿಯರ ಮೂಲಕವಾಗಿ ಬಲಿಯನ್ನು ಅರ್ಪಿಸಿ, ಬಲಿ ಅಂದರೆ ಅರ್ಪಣೆ ಅಂತಲೇ ಅರ್ಥ. ನಮ್ಮಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುವಂಥ ಒಂದು ಶಬ್ದ ಬಲಿ ಅಂದರೆ ಸುತ್ತು ಬರುವುದು ಅಂತ. ಅದು ಸುಮ್ಮನೆ ಸುತ್ತು ಬರುವುದಲ್ಲ. ಯಥಾರ್ಥವಾಗಿ ಆ ಪರಿವಾರ ದೇವತೆಗಳಿಗೆ ಉಪಚಾರವನ್ನು ಮಾಡಲಿಕ್ಕೆ ಬೇಕಾಗಿ ಅವರಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ನೀವು ಗಮನಿಸಿರ್ಬೋದು. ತಂತ್ರಿವರಿಯರು ಅಲ್ಲಿ ಜಲ, ಗಂಧ, ಅಕ್ಷತೆ, ಪುಷ್ಪ ಇತ್ಯಾದಿಗಳನ್ನು, ಅದೇ ರೀತಿಯಲ್ಲಿ ಪತ್ರ ಇವುಗಳನ್ನು ಸಮರ್ಪಿಸಿ ಆ ಮೂಲಕವಾಗಿ ಪರಿವಾರ ದೇವತೆಗಳನ್ನು ಕೂಡ ಸಂತೃಪ್ತಿಗೊಳಿಸ್ತಾರೆ. ಇದು ಬಲಿ. ಇದರಲ್ಲಿ ಬೇರೆ ಬೇರೆ ವಾದ್ಯಗಳನ್ನು, ವೇದಘೋಷಗಳನ್ನು, ಚೆಂಡೆವಾದನವನ್ನೆಲ್ಲ ಮಾಡುವ ಮೂಲಕವಾಗಿ ಆ ಬಲಿಯ ಒಂದು ಪರಿಕ್ರಮ ಅಂದರೆ ಸುತ್ತು ಬರುವಂತಹ ಒಂದು ರೀತಿ ಅದು ತುಂಬ ಆಕರ್ಷಕವಾಗಿರುತ್ತದೆ. ನೀವು ಗಮನಿಸಬಹುದು. ಯೂಟ್ಯೂಬ್ ಚಾನಲ್ನನ್ನು ಗಮನಿಸ್ತಾ ಇರುವಂತಹ ಭಕ್ತಾದಿಗಳಿಗೆ ಅಲ್ಲಿ ದೇವರ ಅಂಗಣದಲ್ಲಿ, ದೇವಸ್ಥಾನದ ಅಂಗಣದಲ್ಲಿ ರಾಮದೇವರು ಮತ್ತು ಈಶ್ವರ ದೇವರು ಬಲಿ ಹೊರಟು ಬರುತ್ತಾ ಇದ್ದಾರೆ. ಈಗ ಸ್ಯಾಕ್ಸೋಫೋನ್ ವಾದನದ ಸುತ್ತು, ಇದಕ್ಕಿಂತ ಹಿಂದೆ ನಡೆದದ್ದು ವೇದ ಪಾರಾಯಣದ ಸುತ್ತು ಅಥವಾ ವೇದಘೋಷದ ಸುತ್ತು. ಅನೇಕ ಮಂದಿ ವೇದಾಧ್ಯಯನವನ್ನು ಮಾಡಿದವರು ರುದ್ರ, ಚಮಕ, ಪುರುಷ ಸೂಕ್ತಾದಿ ಮಂತ್ರಗಳನ್ನು ಹೇಳುತ್ತಾ ದೇವರನ್ನು ಸ್ತೋತ್ರ ಮಾಡುತ್ತಾ ದೇವರ ಎದುರಿನಲ್ಲಿ ಈ ಬಲಿಯಲ್ಲಿ ಭಾಗವಹಿಸುವ ಒಂದು ಪ್ರಕ್ರಿಯೆ. ಅದರ ನಂತರದಲ್ಲಿ ಈಗ ನಾವು ನೋಡ್ತಾ ಇರುವಂಥದ್ದು ಸ್ಯಾಕ್ಸೋಫೋನ್ ವಾದನ. ಇದು ಒಂದು ವಾದ್ಯ ಸೇವೆ. ದೇವರು ಸಂಗೀತ ಪ್ರಿಯ. ಶಿವನನ್ನು ನಾವು ನಾದಪ್ರಿಯ ಅಂತ ಹೇಳ್ತೇವೆ. ಅವನು ವೇದಪ್ರಿಯನೂ ಹೌದು, ನಾದಪ್ರಿಯನೂ ಹೌದು. ಆ ನಾದಪ್ರಿಯನಾದ ನಟರಾಜನಾದ ಆ ದೇವರನ್ನು ವಿವಿಧ ರೀತಿಯಲ್ಲಿ ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಂತಹ ದೇವರ ಸೇವೆಯನ್ನು ಉತ್ಸವದ ವೇಳೆಯಲ್ಲಿ ಮಾಡ್ತಾ ಇರೋದನ್ನು ನಾವೀಗ ಕಾಣ್ತಾ ಇದ್ದೇವೆ. ಇನ್ನು ದೇಗುಲದ ಅಂಗಣದಲ್ಲಿ ಬಲಿಯ ಕಾರ್ಯಗಳು ಮುಗಿದ ನಂತರ ವಿವಿಧ ವಾದ್ಯ ಸೇವೆಗಳನ್ನು ದೇವರು ಸ್ವೀಕರಿಸಿಕೊಂಡು ಅನಂತರದಲ್ಲಿ ಅವರು ಮೇಲಿನ ಅಂಗಣಕ್ಕೆ ಹೋಗುವುದು. ಮೇಲಿನ ಅಂಕಣದಲ್ಲಿ ನೀವು ಈಗಾಗಲೇ ಇನ್ನೊಂದು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಸುಂದರವಾಗಿ ಅಲಂಕರಿಸಿದ ಒಂದು ದಿವ್ಯವಾದಂತಹ ಒಂದು ರಥ ಕಟ್ಟುವುದು ಅಂತ ಹೇಳ್ತಾರೆ. ರಥ ಈ ರೀತಿಯಲ್ಲಿ ಅಲಂಕಾರವಾಗಿ ವರ್ಷವಿಡೀ ಇರುವುದಿಲ್ಲ. ರಥದ ಕೆಳಗಿನ ಆ ಚೌಕಟ್ಟು, ಚಕ್ರ ಸಹಿತ ಚೌಕಟ್ಟು ಇರ್ತದೆ. ಆಮೇಲೆ ಅದರ ಮೇಲಿನ ಎಲ್ಲ ಭಾಗವನ್ನು ಕೂಡ ಜಾತ್ರೆ ಆರಂಭವಾಗುವ ಹೊತ್ತಿನಿಂದ ರಥೋತ್ಸವದ ದಿನಗಳವರೆಗೆ ಅದನ್ನು ವಿವಿಧ ದಿನಗಳಲ್ಲಿ ಸುಂದರವಾಗಿ ಅಲಂಕರಿಸಿ ಧ್ವಜ ಪತಾಕೆಗಳಿಂದ, ಬೊಂಬೆಗಳಿಂದ, ಮುಗುಳಿಯಿಂದ ಅಲಂಕರಿಸಿ ಅದನ್ನು ಅಂದ ಮಾಡ್ತಾರೆ. ಈ ರಥದಲ್ಲಿ ರಾಮದೇವರು ಮತ್ತು ರಾಮಕುಂಜೇಶ್ವರ ದೇವರು ಆರೋಹಣವನ್ನು ಮಾಡಿ ಅಲ್ಲಿನ ಪೀಠದಲ್ಲಿ ಕುಳಿತು ದೇವರು ರಥ ಉತ್ಸವವನ್ನು ಮಾಡುವುದು. ಅದು ರಥೋತ್ಸವ. ಭಕ್ತಾದಿಗಳು ರಥವನ್ನು ಎಳೆಯುವುದು ಅಂದರೆ ಒಂದು ವಾಹನದಲ್ಲಿ ದೇವರನ್ನು ಒಂದಷ್ಟು ದೂರ ಕರೆದೊಯ್ದು ಒಂದು ಉಪಚಾರ ಮಾಡುವುದು, ದೇವರಿಗೆ ಪೂಜೆಗಳನ್ನು ಮಾಡುವುದು, ಅನಂತರ ಮರಳಿ ದೇವಸ್ಥಾನಕ್ಕೆ ಬರುವುದು. ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ರಥೋತ್ಸವ. ರಥೋತ್ಸವದ ಈ ಒಂದು ಶುಭ ವೇಳೆಯನ್ನು ಕಣ್ತುಂಬಿಕೊಳ್ಳುವುದಕ್ಕೋಸ್ಕರ ಇವತ್ತು ದೇಗುಲದ ಕೆಳಗಿನ ಮತ್ತು ಮೇಲಿನ ಅಂಗಣದಲ್ಲಿ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ನೆರೆದಿದ್ದಾರೆ. ಇಡೀ ರಾಮಕುಂಜದ ದೇಗುಲದ ಪರಿಸರವೇ ಜನ ಸಂದಣಿಯಿಂದ ಇವತ್ತು ಕಿಕ್ಕಿರಿದಿದೆ. ಇದು ಒಂದು ಕಾಣುವ ದೃಶ್ಯ, ಕಾಣಬೇಕಾದ ದೃಶ್ಯ. ನಮಗೆ ಕಣ್ಣಿರುವುದು ಯಾಕೆ ಅಂದರೆ ದೇವರನ್ನು ನೋಡಲಿಕ್ಕೆ ಅಂತ
ಪುರಂದರದಾಸರು ಹೇಳ್ತಾರೆ, ನಮಗೆ ಪಾದಗಳಿರುವುದು ಯಾಕೆ ಅಂದರೆ ನಾವು ದೇವರ ಕಡೆಗೆ ಯಾತ್ರೆಯಾಗಿ ನಡೆದು ಹೋಗುವುದಕ್ಕೆ ಅಂತ. ಯಾತ್ರೆಯನ್ನು ಕೈಗೊಳ್ಳುವುದಕ್ಕೆ ಜಾತ್ರೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಹಾಗಾಗಿ ನಮ್ಮ ಪಾದಗಳನ್ನು ದೇವರ ಬಳಿಗೆ ಯಾತ್ರೆ ಹೋಗುವ ಮೂಲಕವಾಗಿ ನಾವು ಸಾರ್ಥಕ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಕಣ್ಣುಗಳನ್ನು ದೇವರ ದರ್ಶನ ಮಾಡುವುದಕ್ಕೋಸ್ಕರವಾಗಿ ಬಳಸಿ ಅದರ ಸಾರ್ಥಕತೆಯಾಗಬೇಕು. ನಮಗಿರುವ ಉಭಯ ಕರಗಳನ್ನು ದೇವರ ಎದುರು ನಮಸ್ಕಾರ ಮಾಡುವುದಕ್ಕೋಸ್ಕರವಾಗಿ ಬಳಕೆ ಮಾಡಬೇಕು. ನಮ್ಮ ನಾಲಿಗೆಯನ್ನು ದೇವರ ಸಂಸ್ತುತಿಯನ್ನು ಮಾಡುವುದಕ್ಕೋಸ್ಕರವಾಗಿ ಬಳಕೆ ಮಾಡಬೇಕು. ಈ ಎಲ್ಲ ಮಂಗಲಮಯವಾದ, ಪವಿತ್ರವಾದ, ಶುದ್ಧವಾದ ಪರಿಸರದಲ್ಲಿ ನಾವೆಲ್ಲ ಒಟ್ಟಾಗಿ ಈ ಜಾತ್ರಾ ಮಹೋತ್ಸವದ ಸವಿಯನ್ನು ಅನುಭವಿಸ್ತಾ ಇದ್ದೇವೆ. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ಈ ಒಂದು ಉತ್ಸವ ಇದು ನಮ್ಮ ಸಮಾಜದ, ನಮ್ಮ ಸಮುದಾಯದ ಒಂದು ಒಗ್ಗಟ್ಟಿನ ಪ್ರತೀಕ. ನಾವೆಲ್ಲರೂ ಒಂದು ಎನ್ನುವ ಭಾವನೆಯನ್ನು ಇದು ನಮಗೆ ತಂದು ಕೊಡ್ತದೆ. ಸಾಮಾನ್ಯವಾಗಿ ಗಮನಿಸಿ, ಪುಟ್ಟ ಪುಟ್ಟ ಮಕ್ಕಳಿಂದ ತೊಡಗಿ ವೃದ್ಧರವರೆಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ, ಆಸಕ್ತಿಯಿಂದ ಭಾಗವಹಿಸ್ತಾರೆ. ಹಲವಾರು ದಿನಗಳ ಮೊದಲೇ ಈ ಉತ್ಸವದಲ್ಲಿ ಭಾಗವಹಿಸುವ ಬಗೆ ಹೇಗೆ ಎನ್ನುವುದರ ಬಗ್ಗೆ ಮಕ್ಕಳಿಂದ ತೊಡಗಿ ವೃದ್ಧರವರೆಗೆ, ಆಬಾಲ ವೃದ್ಧರು ಅಂತ ಹೇಳ್ತೇವಲ್ಲ, ಹಾಗೆ ಮಕ್ಕಳಿಂದ ತೊಡಗಿ ವೃದ್ಧರವರೆಗೆ ಎಲ್ಲರೂ ಯೋಜನೆಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ತಾರೆ. ನಾವು ದೇವಸ್ಥಾನದಲ್ಲಿ ಹೇಗೆ ಭಾಗವಹಿಸಬೇಕು, ಸಂತೆ ಕಟ್ಟೆಯಲ್ಲಿ ಹೇಗೆ ಭಾಗವಹಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೇಗೆ ಆಸ್ವಾದಿಸಬೇಕು, ಯಾರೆಲ್ಲ ಹೋಗಬೇಕು, ಹೇಗೆ ಹೋಗಬೇಕು, ದೇವಸ್ಥಾನದಲ್ಲಿ ನಾವು ಮಾಡೋ ಸೇವೆ ಏನು, ದೇವರಿಗೆ ಹೊರೆ ಕಾಣಿಕೆಯಾಗಿ ಏನನ್ನು ಕೊಂಡು ಹೋಗಬೇಕು ಇತ್ಯಾದಿ ವಿವಿಧ ಬಗೆಗಳಲ್ಲಿ ಜಾತ್ರಾ ಮಹೋತ್ಸವದ ಬಗ್ಗೆ, ದೇವರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತೇವೆ. ಇದು ನಮ್ಮ ಸಾಮಾನ್ಯವಾದಂಥ ಒಂದು ಪದ್ಧತಿ. ಇದರಲ್ಲಿ ಯಾವುದೇ ರೀತಿಯಾದಂಥ ನ್ಯೂನತೆ ಯಾವತ್ತಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇಂತಹ ಸಂದರ್ಭಗಳಲ್ಲಿ ಈ ಒಗ್ಗಟ್ಟಿನ ಪಾಠವನ್ನು ನಾವು ಕಲಿಯಲಿಲ್ಲ ಅಂತಾದರೆ ಇಂತಹ ಜಾತ್ರೆಗಳಿಗೆ ಅರ್ಥವೇ ಇಲ್ಲ ಅಂತ ಆಗಿಬಿಡ್ತದೆ. ಯಾಕೆಂದರೆ ಕಲಿಕಾಲ ಎನ್ನುವುದು ಅಥವಾ ಕಲಿಯುಗ ಎನ್ನುವುದು ಸಾಮೂಹಿಕವಾದ ಪ್ರಾರ್ಥನೆ, ಒಗ್ಗಟ್ಟಿನ ಪ್ರಾರ್ಥನೆಗೆ ದೇವರು ಒಲಿಯುವಂಥ ಕಾಲ ಅಂತ ಹೇಳ್ತಾರೆ. ಕಲವು ಶಕ್ತಿ ಸಂಘೆ ಯುಗೆ ಅಂತ, ಕಲವು ಯುಗೆ ಸಂಘೆ ಶಕ್ತಿ ಅಂತ ಅದರ ಅರ್ಥ. ಕಲಿಯುಗದಲ್ಲಿ ಸಂಘದಲ್ಲಿ ಅಂದರೆ ಸಂಘಟನೆಯಲ್ಲಿ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ಆದ್ದರಿಂದಲೇ ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಒಬ್ಬೊಬ್ಬರಿಗಾಗಿ ಮಾತ್ರ ಅಲ್ಲ, ಒಬ್ಬರಿಗಾಗಿಯೂ ಮಾಡ್ಬೋದು, ಆದರೆ ಒಬ್ಬರಿಗಾಗಿ ಮಾಡುವ ಪ್ರಾರ್ಥನೆಯ ಜೊತೆಗೆ ಸರ್ವರಿಗಾಗಿ, ಲೋಕದ ಹಿತಾರ್ಥವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದು ನಾವು ದೇವಸ್ಥಾನಗಳ ಉತ್ಸವಾದಿಗಳಲ್ಲಿ, ಜಾತ್ರಾ ಮಹೋತ್ಸವಗಳಲ್ಲಿ ಭಾಗವಹಿಸುವಂತಹ ಒಂದು ವಿಧಾನ. ಈ ಪಾಠವನ್ನು ನಾವು ಕಲಿಯುವುದಕ್ಕೋಸ್ಕರವಾಗಿಯೇ ಪ್ರಾಯಃ ನಮ್ಮ ಹಿರಿಯರು ಈ ಬಗೆಯಲ್ಲಿ ಉತ್ಸವಗಳನ್ನು ಆಚರಿಸಿ ಅದಕ್ಕೊಂದು ಮಾದರಿಯನ್ನು, ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ನಾವು ಗಮನಿಸಬಹುದು, ಒಂದು ವಾರ ಮುಂಚೆಗೆ ಅಥವಾ ಒಂದು ದಿನ, ಒಳ್ಳೆಯ ದಿನ ನೋಡಿ ಗೊನೆ ಕಡಿಯುವುದು ಅಂತ ಒಂದು ಮುಹೂರ್ತ ಮಾಡ್ತಾರೆ, ಅಥವಾ ಒಳ್ಳೆಯ ಮುಹೂರ್ತದಲ್ಲಿ ಗೊನೆಯನ್ನು ಕಡಿತಾರೆ. ಆ ಗೊನೆಯನ್ನು ತಂದು ದೇವರಿಗೆ ಅರ್ಪಿಸ್ತಾರೆ. ಆ ದಿನವೂ ಒಂದಷ್ಟು ಜನ ಪರಿಸರದವರು ಸೇರ್ತಾರೆ, ದೇಗುಲದ ಭಕ್ತರು ಸೇರ್ತಾರೆ. ಅನಂತರ ದೇವರಿಗೆ ಉತ್ಸವದ ಸಮಯದಲ್ಲಿ ಹೊರೆ ಕಾಣಿಕೆ ತರುವಂಥ ಒಂದು ಮೆರವಣಿಗೆಯ ಕಾರ್ಯಕ್ರಮ. ಹೊರೆ ಕಾಣಿಕೆ ಅಂದರೆ ಏನು? ಉಳ್ಳವರು ದೊಡ್ಡ ಹೊರೆ ತರ್ಬೋದು, ಇಲ್ಲದವರು ಚಿಕ್ಕ ಹೊರೆಯನ್ನು ತರ್ಬೋದು. ದೇವರಿಗಾಗಿ ಏನನ್ನು ಸಮರ್ಪಣೆ ಮಾಡಬೇಕು ಎನ್ನುವುದು ಬಹಳ ಮುಖ್ಯವಾದ ಸಂಗತಿ. ದೇವರು ಯಾವುದರಿಂದ ತೃಪ್ತನಾಗ್ತಾನೆ? ದೇವರು ತೃಪ್ತನಾಗುವುದಕ್ಕೆ ಬಹಳ ಸುಲಭ ಉಂಟಂತೆ ಹೇಳ್ತಾರೆ ತಿಳಿದವರು. ಶ್ರೀಹರಿಯ ಬಗ್ಗೆ ಹೇಳುವಾಗ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ, ಪುಷ್ಪ, ಫಲ, ತೋಯಂ ಯಾವುದೂ ಆಗ್ತದೆ, ಎಷ್ಟನ್ನು ಕೊಟ್ಟರೂ ಆಗ್ತದೆ, ಬಹಳ ಕಡಿಮೆ ಕೊಟ್ಟರೂ ಆಗ್ತದೆ. ಆದರೆ ಹೇಗೆ ಕೊಡಬೇಕು ಅಂದರೆ ಭಕ್ತಿಯಿಂದ ಕೊಡಬೇಕು ಅಂತ. ಕೊಟ್ಟ ಪ್ರಮಾಣ ಎಷ್ಟು ಎನ್ನುವುದು ಮುಖ್ಯ ಅಲ್ಲ, ಕೊಡುವುದು ಯಾವ ಭಾವನೆಯಿಂದ ಎನ್ನುವುದು ಮುಖ್ಯ ಅಂತ ಹೇಳ್ತಾರೆ. ಶಿವನ ಕಥೆಯಲ್ಲಿ ನಾವು ಕೇಳಿದ್ದೇವೆ, ಶಿವನಿಗೆ ಬಿಂದು ಬಿಂದಾಗಿ ತನ್ನ ನೀರಿನ ಚೀಲದಿಂದ ಒಬ್ಬ ಅಭಿಷೇಕ ಮಾಡಿದನಂತೆ. ಅವನು ಉದ್ದೇಶಪಟ್ಟ ಅಭಿಷೇಕ ಮಾಡಿದಲ್ಲವಂತೆ. ಅದು ಶಿವರಾತ್ರಿಯ ದಿನ. ಆತ ಬೇಟೆಯ ಮೃಗ ಸಿಗಲಿಲ್ಲ ಅಂತ ಒಂದು ಬಿಲ್ವದ ಮರವನ್ನೇರಿ ಅಲ್ಲಿ ಕುಳಿತಿದ್ದನಂತೆ. ನಿದ್ರೆ ಬರ್ತದೆ ಅಂತ ಕಾರಣಕ್ಕೋಸ್ಕರವಾಗಿ ಆ ಮರದ ಎಲೆಗಳನ್ನೆಲ್ಲ ಚಿವುಟಿ ಚಿವುಟಿ ಕೆಳಕ್ಕೆ ಹಾಕ್ತಾ ಇದ್ದ. ಅವನ ತೂತಾದ ಚೀಲದಿಂದ ನೀರು ಬಿಂದು ಬಿಂದಾಗಿ ಕೆಳಕ್ಕೆ ಬೀಳ್ತಾ ಇತ್ತಂತೆ. ಬೆಳಗಾಗುವಾಗ ಅವನ ಆಯುಷ್ಯ ಮುಗಿದಿತ್ತು. ಅವನನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಕೈಲಾಸದ ಶಿವಗಣಗಳು ಬಂದುವಂತೆ. ಯಾಕೆ ಬಂದು ಅಂತ ಅವನಿಗೆ ಆಶ್ಚರ್ಯ ಆಯಿತು. ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ನಿನ್ನನ್ನು ಶಿವನಲ್ಲಿಗೆ ಅಂತ ಹೇಳಿದ್ರಂತೆ. ಯಾಕೆ ಅಂತ ಕೇಳ್ತಾನೆ ಅವನು, ಮುಗ್ಧನಾಗಿ ಕೇಳ್ತಾನೆ. ಆ ಕೇಳುವಾಗ ಹೇಳ್ತಾರೆ, ನೋಡಪ್ಪ, ನೀನು ಶಿವರಾತ್ರಿಯ ದಿವಸ ಇಡೀ ರಾತ್ರಿ ನಿದ್ದೆ ಕೆಟ್ಟಿದ್ದಿ, ಅಂದರೆ ಜಾಗರಣ, ಎಚ್ಚರವಾಗಿರುವಂಥ ರೀತಿ. ಆಮೇಲೆ ಶಿವದೇವರಿಗೆ ನೀನು ಅಭಿಷೇಕ ಮಾಡಿದ್ದಿ. ಅಭಿಷೇಕವ ನಾನೆಲ್ಲಿ ಮಾಡಿದೆ? ನೋಡು, ನೀನು ಉದ್ದೇಶಪಟ್ಟು ಮಾಡದಿದ್ರು ನಿನ್ನ ಮೂಲಕವಾಗಿ ಒಂದು ಅಭಿಷೇಕ ನಡೆದಿದೆ. ಯಾಕೆಂದರೆ ನಿನ್ನ ಚೀಲದಿಂದ ಕೆಳಗೆ ಬಿಂದು ಬಿಂದು ನೀರು ಬಿದ್ದದ್ದು ಅದು
ನೀರು ಬಿದ್ದದ್ದು ಅದು ಶಿವಲಿಂಗಕ್ಕೆ ಅಂತ. ನೀರು ಬಿದ್ದಿರುವುದು ಅದು ಶಿವಲಿಂಗಕ್ಕಾಗಿ ಅಂತ. ಆದ್ದರಿಂದ ದೇವರಿಗೆ ಅದು ತೃಪ್ತಿಯಾಗಿದೆ. ಮಾತ್ರ ಅಲ್ಲ, ನೀನು ಬಿಲ್ಲು ಪತ್ರೆ ಎನ್ನುವಂತಹ ಒಂದು ಪತ್ರೆಯನ್ನು, ಶಿವನಿಗೆ ಅತ್ಯಂತ ಪ್ರಿಯವಾದ 3 ಎಲೆಯ ಒಂದು ಪತ್ರ ಇದೆ, ಆ ಪತ್ರವನ್ನು ನೀನು ದೇವರಿಗೆ ಸಮರ್ಪಿಸಿದ್ದಿ. ಶಿವಭಕ್ತನಿಗೆ ಗೊತ್ತೇ ಇಲ್ಲ, ಅವನು ಬಹಳ ಮುಗ್ಧ. ಅವನು ತಾನು ಕೂತ ಮರ ಬಿಲ್ಲು ಪತ್ರ ವೃಕ್ಷ ಅಂತಲೂ ಗೊತ್ತಿಲ್ಲ, ತಾನು ಕುಳಿತಿರುವುದೊಂದು ಶಿವಲಿಂಗಕ್ಕಿಂತ ಎತ್ತರದ ಸ್ಥಾನದಲ್ಲಿ ಎನ್ನುವುದು ಗೊತ್ತಿಲ್ಲ. ಏನೂ ತಿಳಿಯದೆ ತಾನು ಪೂಜೆಯನ್ನು ಮಾಡಿದರೂ ದೇವರು ಆಶುತೋಷನಾಗಿ, ಆಶುತೋಷ ಅಂದರೆ ತಕ್ಷಣದಲ್ಲೇ ಸಂತೋಷವನ್ನು ಹೊಂದುವುದು, ಯಾವ ನಿಮಿತ್ತಗಳು ಬೇಕಾಗಿಲ್ಲ, ಮುಗ್ಧ ಭಕ್ತಿಗೆ ಒಲಿದ ಶಿವ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಕೊಡುವ ವಸ್ತು ಭಕ್ತಿಯಿಂದ ಕೊಡಬೇಕು, ಶ್ರದ್ಧೆಯಿಂದ ಕೊಡಬೇಕು ಮತ್ತು ಮುಗ್ಧವಾದ ಭಕ್ತಿಯಿಂದ ಕೊಡಬೇಕು. ನಾನು ಅಷ್ಟು ಪಡೆದಿದ್ದೇನೆ, ಇಷ್ಟು ಪಡೆದಿದ್ದೇನೆ ಅಂತ ಕೊಡುವುದಲ್ಲ, ನನ್ನಲ್ಲಿ ಅಷ್ಟು ಶ್ರೀಮಂತಿಕೆ ಇದೆ ಎಂಬ ರೀತಿಯಲ್ಲಿ ಕೊಡುವುದಲ್ಲ. ತನ್ನ ಮಿತಿಯನ್ನರಿತು ತನ್ನ ನೆಲೆಯಲ್ಲಿ ಗರಿಷ್ಠ ಮಟ್ಟದ ದೇಣಿಗೆಯನ್ನು ಆತ ದೇವಸ್ಥಾನಕ್ಕೆ ಸಮರ್ಪಿಸಿ ತನ್ಮೂಲಕವಾಗಿ ದೇವತಾ ಪ್ರಸಾದವನ್ನು ಸ್ವೀಕರಿಸಬೇಕಾಗಿರುವುದು ಹಿರಿಯರು ಹಾಕಿಕೊಟ್ಟಂಥ ಪದ್ಧತಿ. ಈ ಪದ್ಧತಿಯನ್ನು ನಾವು ವಾರ್ಷಿಕ ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ಕಾಣ್ತೇವೆ. ಅದಕ್ಕೋಸ್ಕರವೇ ಹೊರೆ ಕಾಣಿಕೆ, ಅನಂತರ ದೇವರ ಉತ್ಸವದ ಮೊದಲ ದಿನ ನಮ್ಮಲ್ಲೊಂದು ಧ್ವಜಾರೋಹಣದ ಕಾರ್ಯಕ್ರಮ ಇರ್ತದೆ. ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಧ್ವಜಗಳಿರ್ತವೆ. ಧ್ವಜದಲ್ಲಿ ಒಂದು ಲಾಂಛನ ಇರ್ತದೆ. ಶಿವನಲ್ಲಿ ಸಾಮಾನ್ಯವಾಗಿ ಶಿವ ದೇವಸ್ಥಾನಗಳಲ್ಲಿ ಬೇತಾಳ ಅಥವಾ ಬೇತಾಳ ಲಾಂಛನ ಇರ್ತದೆ, ಕೃಷ್ಣ ದೇವಸ್ಥಾನಗಳಲ್ಲಿ ಗರುಡ ಲಾಂಛನ ಇರ್ತದೆ. ಈ ಥರ ಬೇರೆ ಬೇರೆ ರೀತಿಯ ಲಾಂಛನಗಳನ್ನು ಹೊಂದಿದ ಧ್ವಜವನ್ನು ಆರೋಹಣ ಮಾಡ್ತಾರೆ. ಆ ಧ್ವಜ ಸ್ತಂಭಕ್ಕೆ ವಿವಿಧ ಕಾಯಿಪಲ್ಯಗಳನ್ನು ಕಟ್ಟುವಂತಹ ಒಂದು ಸಂಪ್ರದಾಯ ಇದೆ. ಊರಿನ ಗ್ರಾಮಸ್ಥರು ತಾವು ಬೆಳೆದ ಅಥವಾ ತಮ್ಮ ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ಬೆಳೆದಂತಹ ಫಲವಸ್ತುಗಳನ್ನು ತಂದು ಆ ದಿನ, ಆ ಧ್ವಜಾರೋಹಣದ ದಿನ ಕೊಡಿಮರ ಅಂದರೆ ಧ್ವಜಸ್ತಂಭ, ಕೊಡಿ ಅಂದರೆ ಧ್ವಜ, ಕೊಡಿ ಅಂದರೆ ಧ್ವಜ, ಸ್ತಂಭ ಅಂದರೆ ಕಂಬ, ಧ್ವಜವನ್ನು ಕಟ್ಟುವ ಕಂಬ, ಧ್ವಜವನ್ನು ಆರೋಹಣ ಮಾಡುವ ಎತ್ತರದಲ್ಲಿ ಹಾರಿಸುವ ಕಂಬ, ಅಂತಹ ಒಂದು ಧ್ವಜಸ್ತಂಭಕ್ಕೆ ಎಲ್ಲ ಫಲವಸ್ತುಗಳನ್ನು ಕಟ್ಟಿ ಆ ಮೂಲಕವಾಗಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಇಂಥ ಒಂದು ವಿಶಿಷ್ಟವಾದ, ಆಮೇಲೆ ದರ್ಶನ ಬಲಿಯ ದಿವಸ ನಡೆಸುವಂತಹ ಒಂದು ಬಟ್ಟಲು ಕಾಣಿಕೆಯ ರೀತಿ, ಇವೆಲ್ಲವೂ ಕೂಡ ಏನು ಹೇಳ್ತದೆ ಅಂದರೆ, ಇಲ್ಲಿ ದೇವಸ್ಥಾನದಲ್ಲಿ ಬಡವ ಶ್ರೀಮಂತ ಎನ್ನುವ ಯಾವುದೇ ಭೇದಗಳು ಇಲ್ಲ. ಭಕ್ತಿ ಮುಖ್ಯವೇ ಹೊರತು ಉಳಿದ ಯಾವ ವಿಷಯಗಳು ಕೂಡ ತರತಮ ಭಾವಗಳಿಗೆ, ತಾರತಮ್ಯಕ್ಕೆ ಅಥವಾ ಮೇಲು ಕೀಳು ಎನ್ನುವ ಭಾವನೆಗೆ ಕಾರಣವಾಗಬಾರದು. ಇದು ನಮ್ಮ ಪರಂಪರೆ, ಇದು ಸನಾತನವಾದ ಪರಂಪರೆ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನರೇ, ಎಲ್ಲರೂ ಊರವರೇ. ಈ ರೀತಿಯಲ್ಲಿ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ದಯವಿಟ್ಟು ಭಕ್ತಾದಿಗಳು ಗಮನಿಸಿ, ದೇವರು ಅಂಗಣದಿಂದ ಇದೀಗ ಮೇಲಿನ ಅಂಗಣ ರಥದ ಉತ್ಸವಕ್ಕೋಸ್ಕರವಾಗಿ, ರಥಾರೋಹಣದಲ್ಲಿ ಉತ್ಸವವನ್ನು ನಡೆಸುವುದಕ್ಕೋಸ್ಕರವಾಗಿ ಮೇಲಿನ ಅಂಗಣಕ್ಕೆ ಬರ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲ ನೆಟ್ಟ ನೋಟದಿಂದ ಉಭಯ ದೇವರುಗಳ ದರ್ಶನವನ್ನು ಮಾಡ್ತಾ ಇದ್ದಾರೆ. ರಥೋತ್ಸವದ ಒಂದು ಸುಂದರವಾದ, ಆಕರ್ಷಕವಾದ, ಭಕ್ತಿಪೂರ್ಣವಾದ, ಪವಿತ್ರವಾದ ಸಂದರ್ಭವನ್ನು ಕಣ್ತುಂಬಿಕೊಳ್ಳುವುದಕ್ಕೆ, ಮನದುಂಬಿಕೊಳ್ಳುವುದಕ್ಕೆ ಈಗ ಭಕ್ತಾದಿಗಳೆಲ್ಲರೂ ಕೂಡ ಬಹಳ ಮಂಡಲಾಕಾರದಲ್ಲಿ ಆ ರಥದ ಸುತ್ತ ನಿಂತು ಅನುಭವಿಸ್ತಾ ಇದ್ದಾರೆ. ಇದು ಭಕ್ತಿಯ ಅನುಭವ ಅಥವಾ ಅನುಭವ ಎನ್ನುವುದು ಇಂದ್ರಿಯಗಳಿಂದ ಅಂತ ಹೇಳ್ತಾರೆ, ಅನುಭವ ಎನ್ನುವುದು ಅಂತರಂಗದಿಂದ, ಅಂತರಾತ್ಮನಿಂದ ಅಂತ ಹೇಳ್ತಾರೆ. ಹೀಗೆ ನಮ್ಮ ಕಣ್ಣು, ಕಿವಿ ಇತ್ಯಾದಿಗಳನ್ನು ತುಂಬುವುದಕ್ಕೂ ಇಲ್ಲಿ ಬೇಕಾದಷ್ಟು ಪೂಜಾ ದ್ರವ್ಯಗಳು, ಪರಿಕರಗಳು, ಈ ಆವರಣಗಳು, ಪರ್ಯಾವರಣಗಳೆಲ್ಲವೂ ಕೂಡ ಇದೆ. ಅದೆಲ್ಲದರ ಜೊತೆಗೆ ಭಗವಂತನ ಸ್ವರೂಪವನ್ನು ನಮ್ಮ ಮನಸ್ಸು ಎನ್ನುವ ಆ ಒಂದು ಮಂದಿರದಲ್ಲಿ ನಾವು ಸ್ಥಾಪಿಸಿ ಆ ದೇವರನ್ನು ಧ್ಯಾನ ಮಾಡಬೇಕು. ಹಾಗೆ ಧ್ಯಾನವನ್ನು ಮಾಡಿದಾಗ ಅದು ಭಕ್ತಿಯಾಗಿ ಭಗವಂತನ ಪಾದವನ್ನು ಸೇರ್ತದೆ, ದೇವರ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹಿರಿಯರು ನಮಗೆ ಬೋಧನೆಯನ್ನು ಮಾಡಿದ್ದಾರೆ. ಈ ರಥೋತ್ಸವವು ಕೂಡ ಇವತ್ತು ಗಮನಿಸಿ ಭಾಳ ಸುಂದರವಾಗಿ ಎಲ್ಲ ಬಗೆಯ ಸಿದ್ಧತೆಗಳನ್ನು ಕೂಡ ದೇವಳದ ವತಿಯಿಂದ ಮತ್ತು ಊರ ಭಕ್ತಜನರ ಸ್ವಯಂ ಸೇವಾ ಮನೋಭಾವದ ಕಾರ್ಯಗಳಿಂದಾಗಿ ಬಹಳ ಸುಂದರವಾಗಿ ಅಲಂಕೃತವಾಗಿ ಸಿದ್ಧವಾಗಿದೆ. ಹೂವಿನ ಅಲಂಕಾರ, ವಿದ್ಯುತ್ ದೀಪದ ಅಲಂಕಾರ, ಅದೇ ರೀತಿಯಲ್ಲಿ ರಥದ ಮೇಲ್ಭಾಗದಲ್ಲಿ ಕಾಣ್ಬೋದು. ಅಲ್ಲಿ ವಿವಿಧ ಬೊಂಬೆಗಳನ್ನು ಅಲ್ಲಿ ಅದಕ್ಕೆ ಸೇರಿಸಿದ್ದಾರೆ. ಅದೇ ರೀತಿಯಲ್ಲಿ ಮೇಲಕ್ಕೆ ಅಲ್ಲಿ ವೃತ್ತಾಕಾರವಾಗಿ
ಕಾಣುವ ಒಂದು ರಚನೆ ಇದೆ. ಅದರಲ್ಲಿ ಪತಾಕೆಗಳನ್ನು ಕಟ್ಟಿದ್ದಾರೆ. ಅದಕ್ಕಿಂತಲೂ ಉನ್ನತವಾದ ಸನ್ನಿವೇಶಕ್ಕೆ ಹೋದರೆ ಅಲ್ಲಿ ಒಂದು ಮುಗುಳಿ ಶಿಖರದ ಒಂದು ಪ್ರದೇಶದಲ್ಲಿ ಒಂದು ಕಲಶದಂತಹ ಒಂದು ರಚನೆ ಇದೆ. ಅದಕ್ಕಿಂತಲೂ ಮೇಲ್ಭಾಗದಲ್ಲಿ ಒಂದು ಛತ್ರ, ಒಂದು ಕೊಡೆಯಂತಹ ಒಂದು ರಚನೆ ಇದೆ. ಸತ್ತಿಗೆ ಅಂತ ಹೇಳ್ತಾರೆ. ಈ ರೀತಿಯಾದ ವಿವಿಧ ಭಾಗಗಳು ಆ ರಥದಲ್ಲಿ ಇರ್ತವೆ. ಹಾಗಂತ ಈ ರಥ ಯಾವಾಗಲೂ ಹೀಗೆ ಅಲಂಕಾರಗೊಂಡಿರುವುದಿಲ್ಲ. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಬಗೆಯ ಅಲಂಕಾರಗಳನ್ನು ಮಾಡಿ ದೇವರಿಗೆ ರಥ. ಹಾಗಂತ ಭಕ್ತಾದಿಗಳು ಸಾಧ್ಯ ಇದ್ದವರು, ಶಕ್ತಿ ಇದ್ದವರು ಬ್ರಹ್ಮರಥೋತ್ಸವ ಎಂಬ ಸೇವೆಯನ್ನು ಕೂಡ ದೇವಸ್ಥಾನದಲ್ಲಿ ಮಾಡಿಸ್ಬೋದು. ಬ್ರಹ್ಮರಥೋತ್ಸವ ಸೇವೆ ಇದ್ದಾಗ ಈ ರಥದ ಒಂದು ಅಲಂಕಾರ ಇತ್ಯಾದಿಗಳನ್ನು ಮಾಡ್ತಾರೆ. ರಾಮಕುಂಜೇಶ್ವರ ದೇವರ ಸನ್ನಿಧಾನದಲ್ಲಿ ಅನೇಕ ದೈವಗಳನ್ನು ಕೂಡ ನಾವು ಕಾಣ್ತೇವೆ. ಆ ದೈವಗಳಿಗೂ ಕೂಡ ಜಾತ್ರೆಯ ಆರಾಟ ಅವಸ್ಥಾನದ ಅನಂತರದ ದಿನಗಳಲ್ಲಿ ನೇಮೋತ್ಸವ ಅಥವಾ ಭೂತಗಳಿಗೆ ನಡೆಸುವಂತಹ ಸಾಂಪ್ರದಾಯಿಕವಾದಂತಹ ಸೇವೆ ಕೋಲ ಅಂತಲೂ ಹೇಳ್ತಾರೆ. ಅದೇ ರೀತಿಯಲ್ಲಿ ನೇಮ ಅಂತ ಕೂಡ ಹೇಳ್ತಾರೆ. ನೇಮ ಅಂದರೆ ಹಿಂದಿನಿಂದ ಬಂದಿರುವ ಕಟ್ಟುಕಟ್ಟಲೆಯ ಪ್ರಕಾರ ದೈವಗಳನ್ನು ಪೂಜಿಸುವಂಥ ಒಂದು ವಿಧಾನ. ಆ ದೈವಗಳು ಭಾಳ ಸುಂದರವಾಗಿ ಅಲಂಕಾರಗೊಂಡು ರಾಮದೇವರು ಮತ್ತು ಈಶ್ವರ ದೇವರ ಮುಂಭಾಗದಲ್ಲಿ ನರ್ತನವನ್ನು ಮಾಡಿ ದೇವರನ್ನು ಸ್ತೋತ್ರ ಮಾಡಿ ಸದಾ ದೇವರ ಸೇವೆಗೆ ಈ ಕ್ಷೇತ್ರದಲ್ಲಿ ತಾವು ಬದ್ಧರಿದ್ದೇವೆ ಅಂತ ಹೇಳ್ತಾ ಈ ಉತ್ಸವದ ಸಂದರ್ಭದಲ್ಲಿ ಆ ದೈವಗಳು ನರ್ತನ ಮಾಡುವುದನ್ನು ನೀವೆಲ್ಲ ಕಾಣ್ತೀವಿ. ನಮಗೆ ದೇವರು ಮತ್ತು ದೈವ ಎರಡೂ ಕೂಡ ನಮ್ಮನ್ನು ಕಾಪಾಡುವಂತಹ ಶಕ್ತಿಯಿಂದ ಒಂದು ನಂಬಿಕೆ ಇದೆ. ನಮ್ಮ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರವನ್ನು ಅಥವಾ ನಮ್ಮ ಕೃಷಿ ಭಾಗಗಳಲ್ಲಿ, ಕೃಷಿ ಜಮೀನಿನಲ್ಲಿ ನೆಲೆಯಾಗಿರುವಂತಹ ದೈವಿಕ ಕಲೆಯನ್ನು ನಾವು ಪೂಜೆ ಮಾಡುವಂಥ ಒಂದು ಅಥವಾ ಆರಾಧನೆ ಮಾಡುವಂಥ ಪದ್ಧತಿಯು ತುಳುನಾಡಿನಲ್ಲಂತೂ ನಾವು ಗಮನಿಸಿದ ಹಾಗೆ ನೂರಾರು ಹೆಸರಿನಲ್ಲಿ ಈ ಭೂತಾರಾಧನೆ ನಡೀತದೆ. ನಾಗಾರಾಧನೆ ಮತ್ತು ಭೂತಾರಾಧನೆ ಇದೆರಡೂ ಬಗೆಯ ಆರಾಧನೆಗಳು ನಮ್ಮ ಈ ಒಂದು ಕರಾವಳಿಯ ಭಾಗದಲ್ಲಿ ಬಹಳವಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಇಲ್ಲಿ ರಾಮಕುಂಜೇಶ್ವರ ದೇವರು ಮತ್ತು ಶ್ರೀರಾಮ ದೇವರು ರಥಾರೋಹಣ ಮಾಡುವಂಥ ಒಂದು ಸಂದರ್ಭ. ಮೊದಲಿಗೆ ಸುತ್ತು ಬರುವಂತಹ ಒಂದು ಪದ್ಧತಿ, ಇದಕ್ಕೆ ಪರಿಕ್ರಮ. ಇಬ್ಬರು ದೇವರುಗಳು ಕೂಡ ಅಂಗಣದಲ್ಲಿ, ಮೇಲಿನ ಅಂಗಣದಲ್ಲಿ ಪರಿಕ್ರಮವನ್ನು ಮಾಡಿ ಅನಂತರ ರಥದ ಮೆಟ್ಟಿಲನ್ನೇರಿ ಪೀಠದಲ್ಲಿ ವಿರಾಜಮಾನರಾಗುವ ಸಂದರ್ಭ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಸುಂದರವಾಗಿ ಅಲಂಕಾರಗೊಂಡಂತಹ ದೇವರ ಉತ್ಸವ ಮೂರ್ತಿಗಳು. ಆ ದೇವರನ್ನು ವಾಹಕರಾಗಿ ಸೇವೆ ಮಾಡುತ್ತಿರುವಂತಹ ವ್ಯಕ್ತಿಗಳ ಮೂಲಕವಾಗಿ, ಮಹನೀಯರ ಮೂಲಕವಾಗಿ ಬಹಳ ಇನ್ನಷ್ಟು ಆಕರ್ಷಕವಾಗಿ ಕಾಣ್ತಾ ಇವೆ. ಬಹಳ ನಿಧಾನಗತಿಯಿಂದ ಹೆಜ್ಜೆಯನ್ನು ಹಾಕುತ್ತಾ ಎಲ್ಲರೂ ದೇವರ ದರ್ಶನವನ್ನು ಮಾಡಲಿಕ್ಕೆ, ಉತ್ಸವ ಕಾಲದಲ್ಲಿ ದೇವರ ದರ್ಶನವನ್ನು ಮಾಡೋದು ಸ್ವಲ್ಪ ವಿಶೇಷ ಹೇಳ್ತಾರೆ. ದೇವರ ಗುಂಡದಲ್ಲಿ ನಾವು ಪ್ರಾಣ ಪ್ರತಿಷ್ಠೆ ಮಾಡಿದಂತಹ ದೇವರು ಅದೇ ರೀತಿಯಲ್ಲಿ ಅಲ್ಲಿಂದಲೇ ಆಕರ್ಷಣೆಗೊಂಡು ಉತ್ಸವ ಮೂರ್ತಿಯ ರೂಪದಲ್ಲಿ ಉತ್ಸವದಲ್ಲಿ ಭಾಗಿಗಳಾಗುವ ಜನಗಳಿಗೆ ದರ್ಶನವನ್ನು ಕೊಡುವ ಈ ಒಂದು ಬಗೆಯ ದೇವತಾ ಯಾತ್ರೆ ಅಥವಾ ದೇವರ ಜಾತ್ರೆ, ಈ ಜಾತ್ರಾ ಮಹೋತ್ಸವ ತುಂಬ ವಿಶೇಷವಾದಂಥ ಒಂದು ಸಂದರ್ಭ. ಈ ಒಂದು ವಿಶಿಷ್ಟವಾದ ಉತ್ಸವದ ಒಂದು ಕಾಣಿಕೆ, ಒಂದು ನೋಟ, ಒಂದು ದರ್ಶನ ಇದು ನಮ್ಮ ರಾಮಕುಂಜದ ಗ್ರಾಮಸ್ಥರಿಗೆ ಮಾತ್ರ ಅಲ್ಲ, ಜಗತ್ತಿನ ವಿವಿಧ ಮೂಲೆಗಳಲ್ಲಿರುವಂತಹ ಜನ ಕೂಡ ಒಂದು ಅಂತರ್ಜಾಲದ ಸೌಲಭ್ಯವನ್ನು ಪಡೆದಿದ್ದರೆ ಇದನ್ನು ಸುದ್ದಿವಾಹಿನಿಯವರ ಮೂಲಕವಾಗಿ, ಯೂಟ್ಯೂಬ್ ಚಾನಲ್ಗಳ ಮೂಲಕವಾಗಿ ಇದನ್ನು ನೋಡಲಿಕ್ಕೆ ಒಂದು ಸುವರ್ಣಾವಕಾಶ ಈ ಒಂದು 4 ವರ್ಷದಿಂದ ಈಗ ಪ್ರಾಪ್ತವಾಗಿದೆ. ಸುದ್ದಿ ಬಿಡುಗಡೆ ಎನ್ನುವುದು ಒಂದು ಪತ್ರಿಕೆ, UP ಶಿವಾನಂದ ಎನ್ನುವ ಮಹನೀಯರು ಆರಂಭಿಸಿದ ಒಂದು ಸಣ್ಣ ಪತ್ರಿಕೆ, 2 ಪುಟದ ಪತ್ರಿಕೆ ಆಗಿತ್ತು, ಸಣ್ಣ ಗಾತ್ರದ್ದು. ಸ್ಥಳೀಯ ಸುದ್ದಿಗಳನ್ನು ಪ್ರಸಾರ ಮಾಡ್ತೇವೆ, ಸಣ್ಣ ಪತ್ರಿಕೆ ಬೇಕು ಊರಿಗೆ ಎನ್ನುವ ನಿಟ್ಟಿನಲ್ಲಿ ಅವರು ಪುತ್ತೂರನ್ನೇ ಕೇಂದ್ರವಾಗಿಟ್ಟುಕೊಂಡು ಅದನ್ನು ಆರಂಭ ಮಾಡಿದರು. ಈಗ ಅದು ಸುಳ್ಯ, ಬೆಳ್ತಂಗಡಿ ಮುಂತಾದಂತಹ ವಿವಿಧ ಪ್ರದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಶೇಷ ಅಂದರೆ ಅಂತರ್ಜಾಲವನ್ನು ಸಮರ್ಥವಾಗಿ ಬಳಸಿಕೊಂಡು ಸುದ್ದಿ ಯೂಟ್ಯೂಬ್ ಚಾನಲು, ಸುದ್ದಿ ನ್ಯೂಸ್, ಅದೇ ರೀತಿಯಲ್ಲಿ ಸುದ್ದಿ ವೆಬ್ಸೈಟ್ಗಳ ಮೂಲಕ ಸಾಕಷ್ಟು ಮಾಹಿತಿಯನ್ನು ಜನಸಾಮಾನ್ಯರಿಗೆ ಬೆರಳು ತುದಿಯಲ್ಲಿ ನೋಡುವುದಕ್ಕಾಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದು ಸುದ್ದಿ ಸಂಸ್ಥೆಯ ಒಂದು ಹಿರಿಮೆ. ರಾಮಕುಂಜೇಶ್ವರ ದೇವರ ಉತ್ಸವದ ಕಾಲದಲ್ಲಿ ವಿಡಿಯೋಗ್ರಫಿ ಮಾಡಿ ನೇರವಾಗಿ ಕಾರ್ಯಕ್ರಮ ನಡೆಯುತ್ತಿದ್ದಂತೆಯೇ ನೋಡಲಿಕ್ಕಿರುವ ಅವಕಾಶ.
ನೋಡಿ, ಕೆಲವೊಮ್ಮೆ ನಮಗೆ ಆಲೋಚನೆ ಆಗ್ತದೆ, ದೇವಸ್ಥಾನದ ದೇವರ ಜಾತ್ರೆಯನ್ನು ನಾವೆಲ್ಲಿಯೋ ಮನೆಯಲ್ಲಿ ಕೂತು ನೋಡಿದರೆ ಸರಿಯೋ ಅಂತ, ಅಥವಾ ಹೀಗೆ ಮಾಡಿದರೆ ಜನ ದೇವಸ್ಥಾನಕ್ಕೆ ಬರ್ತಾರೋ ಅಂತ. ನೀವೇ ನೋಡಿ ಉತ್ಸವದ ಕಾಲದಲ್ಲಿ ಜನ ಹೇಗೆ ಸೇರಿದ್ದಾರೆ ಅಂತ. ಪರ ಊರಿನವರಿಗಾಗಿ ಈ ವ್ಯವಸ್ಥೆ, ಸ್ಥಳೀಯರಂತೂ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಯಾಕೆಂದರೆ ಅದು ದೇವರ ಜಾತ್ರೆ. ಯಾವ ದೇವರ ಜಾತ್ರೆ? ನಮ್ಮ ದೇವರ ಜಾತ್ರೆ. ನಮ್ಮ ದೇವರ ಜಾತ್ರೆಗೆ ನಾವು ಬರದೆ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ. ಆದ್ದರಿಂದ ಸ್ಥಳೀಯರು ಹೇಗೂ ದೇವಸ್ಥಾನಕ್ಕೆ ಬರ್ತಾರೆ. ಬರಲಿಕ್ಕೆ ಆಗದೇ ಇದ್ದವರು, ಅದರಲ್ಲಿ ಕೂಡ ಊರು ಬಿಟ್ಟು ದೂರದಲ್ಲಿ ಉದ್ಯೋಗ ನಿಮಿತ್ತ ಇರುವವರು, ಅಥವಾ ಮದುವೆ ಮಾಡಿ ದೂರದ ಊರಿಗೆ ಕೊಟ್ಟ ಹೆಣ್ಣು ಮಕ್ಕಳು, ಅಥವಾ ವಿದ್ಯಾಭ್ಯಾಸವೋ ಉದ್ಯೋಗವೋ ಇತ್ಯಾದಿಗಳನ್ನು ಮಾಡಿಕೊಂಡು ಪರವೂರಿನಲ್ಲಿರುವಂತಹ ಮಕ್ಕಳು, ಇವರಿಗೆಲ್ಲ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂದರೆ ಒಂದು ಪುಳಕ. ನಮಗೆ ರಜೆ ಇಲ್ಲ, ನಮ್ಗೆ ಅಲ್ಲಿವರೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ವಿದೇಶದಲ್ಲಿದ್ದೇವೆ, ನಾವು ಹೇಗೆ ಜಾತ್ರೆ ನೋಡೋದು? ಹಾಗಾದರೆ ಜಾತ್ರೆ ನೋಡಲಿಕ್ಕಿರುವಂಥ ಒಂದು ಅಂತರ್ಜಾಲದ ಸೌಲಭ್ಯ ಇದು ಇವತ್ತು ಪ್ರಾಪ್ತ ಆಗಿದೆ. ಆದ್ದರಿಂದ ನಾವು ಕುಳಿತಲ್ಲಿಂದಲೇ ಬೆರಳ ತುದಿಯಲ್ಲಿ ಮೀಟುವುದರ ಮೂಲಕವಾಗಿ, ಸ್ಪರ್ಶಿಸುವುದರ ಮೂಲಕವಾಗಿ ನಮಗೆ ಆ ಚಿತ್ರ ಕಣ್ಮುಂದೆ ತೆರೆದುಕೊಳ್ತದೆ. ಅಂತಹ ಒಂದು ಸುಂದರವಾದ ದೃಶ್ಯ ನಮ್ಮ ಕಣ್ಣ ಮುಂದೆ ಈಗ ಇದೆ. ರಾಮಕುಂಜೇಶ್ವರ ದೇವರು, ಅದೇ ರೀತಿಯಲ್ಲಿ ರಾಮದೇವರು, ಶ್ರೀರಾಮದೇವರು, ಉಭಯ ದೇವರುಗಳು ರಥಾರೋಹಣವನ್ನು ಮಾಡುವುದಕ್ಕಾಗಿ ದೇವರು ನರ್ತನದ ಮೂಲಕವಾಗಿ ಪರಿಕ್ರಮವನ್ನು ಮಾಡಿ ಸುತ್ತು ಬಂದು, ಆಮೇಲೆ ರಥದ ಮೆಟ್ಟಲುಗಳನ್ನು, ಪಾವಟಿಕೆಗಳನ್ನು ಏರಿ ರಥದಲ್ಲಿ ಇಟ್ಟಿರುವಂತಹ ಪೀಠಗಳಲ್ಲಿ ವಿರಾಜಮಾನರಾಗುವ ಒಂದು ಸುಂದರವಾದ ಸನ್ನಿವೇಶ. ಎಲ್ಲರೂ ಬೆಟ್ಟ ಕಣ್ಣುಗಳಿಂದ ಭಕ್ತಿಭಾವದಿಂದ ಕೈ ಮುಗಿದುಕೊಂಡು ಈ ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಈ ರಥೋತ್ಸವದ ಕಾರ್ಯಕ್ರಮಕ್ಕೆ ರಾಮಕುಂಜದಲ್ಲಿ ಜನ ಸೇರಿದ್ದಾರೆ. ಆಶ್ಚರ್ಯ ಆಗ್ತದೆ, ಕೆಲವೊಮ್ಮೆ ಹಳ್ಳಿ ಪ್ರದೇಶಗಳಲ್ಲಿ ಕೂಡ ಇಷ್ಟು ಜನ ಸೇರುವುದು ಸಾಧ್ಯ ಎನ್ನುವುದನ್ನು ನಮ್ಮ ಜನ ಮಾಡಿ ತೋರಿಸಿದ್ದಾರೆ. ನಮ್ಮ ದೇವರ ಜಾತ್ರೆ ಅನ್ನೋದು ಗೌಜಿ ಅಂತ ಒಂದು ಶಬ್ದ ಉಂಟು. ಅಂದರೆ ಸಂಭ್ರಮ ಆಗಬೇಕು, ಸಡಗರ ಆಗಬೇಕು. ಜಾತ್ರೆ ಗೌಜಿ ಆಡೋದು. ನೀವು ನೋಡ್ಬೋದು, ನಮ್ಮ ರಾಮಕುಂಜ ದೇವಸ್ಥಾನಕ್ಕೆ ಬರುವ ದೇವರ ಬೀದಿ, ದೇವರ ಒಂದು ಮಾರ್ಗ, ದೇವಸ್ಥಾನದ ಮಾರ್ಗದ ಆ ತುದಿಯಿಂದ ಕಾಜರುಕ್ಕಿನಿಂದ ತೊಡಗಿ ದೇವಸ್ಥಾನದ ಹೊರ ಅಂಗಣದವರೆಗೂ ವಾಹನಗಳು ಸಾವಿರ ಸಂಖ್ಯೆಯಲ್ಲಿದೆ. ಎಲ್ಲಿ ವಾಹನ ನಿಲ್ಲಿಸಬೇಕು ಎನ್ನುವುದನ್ನು ಸ್ವಯಂ ಸೇವಕರು ನಿರ್ದೇಶನ ಮಾಡ್ತಾರೆ. ಅಚ್ಚುಕಟ್ಟಾಗಿ ವಾಹನದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಯಾರಿಗೂ ಗೊಂದಲ ಇಲ್ಲ. ಎಲ್ಲರೂ ಕೂಡ ಅತ್ಯಂತ ಸಾವಧಾನದಿಂದ ವಾಹನಗಳನ್ನು ಬೇಕಾದ ಜಾಗದಲ್ಲಿ ಸುರಕ್ಷಿತವಾಗಿ ನಿಲ್ಲಿಸಿ, ದೇವಸ್ಥಾನಕ್ಕೊಂದು ಪಾದಯಾತ್ರೆ ಬರುವ ಒಂದು 100 ಮೀಟರ್ 150 ಮೀಟರ್ನಷ್ಟು ಬರಿಗಾಲಿನಲ್ಲಿಯೋ ಅಥವಾ ಪಾದಯಾತ್ರೆಯನ್ನು ಮಾಡಿಯೋ ಹಾಗೆ ಬಂದು ದೇವರ ದರ್ಶನ ಮಾಡಿ, ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಸ್ವಾದಿಸಿ, ಸಂತೆ ಕಟ್ಟೆಯಲ್ಲಿ ಕೂಡ ಒಂದಷ್ಟು ತಿರುಗಾಡಿ ತಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು, ಆಟಿಕೆಗಳನ್ನು ತೆಗೆದುಕೊಳ್ಳುವಂಥ ಒಂದು ಸುಂದರವಾದ ಒಂದು ಸಂದರ್ಭ ಇದೆ. ಜಾತ್ರೆ ಅಂದರೆ ವರ್ಷಕ್ಕೊಮ್ಮೆ ಬರುವುದು ಅಂತ ಹೇಳ್ತಾರೆ. ಆ ವರ್ಷಕ್ಕೆ ಒಮ್ಮೆ ಆದರೂ ಬರುವ ಜಾತ್ರೆಯನ್ನು ಆಸ್ವಾದಿಸುವ ಒಂದು ಮನೋಭಾವ, ಅಂತಹ ಒಂದು ವಿಶಾಲ ಹೃದಯ ಇದು ಸಾಮಾನ್ಯವಾಗಿ ಭಕ್ತ ಜನರಲ್ಲಿ ಇದ್ದೇ ಇರ್ತದೆ. ಅಂತಹ ಒಂದು ಸನ್ನಿವೇಶ ನಮ್ಮ ಕಣ್ಣು ಮುಂದೆ ಈಗ ಇದೆ. ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಂತ ಸರ್ಕಾರ ಹೇಳ್ತದೆ. ಪ್ರವಾಸೋದ್ಯಮ ಎನ್ನುವುದು ಅದು ಆಧುನಿಕ ಶಬ್ದ ಆಯಿತು. ಆದರೆ ಹಿಂದೆ ಯಾತ್ರೆ ಅಂತ ಹೇಳ್ತಿದ್ವಿ ನಾವು. ಚರಿತ್ರೆಯ ಪುಸ್ತಕಗಳಲ್ಲೆಲ್ಲ ಯಾತ್ರಿಕರು ಅಂತ ಕೇಳಿದ್ದೇವೆ. ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತಕ್ಕೆ ಯಾತ್ರಿಕರು ಬರ್ತಾ ಇದ್ದರಂತೆ. ನಮ್ಮ ನಾಡಿನ ಸಂಸ್ಕೃತಿಯನ್ನು, ಇತಿಹಾಸವನ್ನು ಅರಿಯುವುದಕ್ಕೆ ನಮ್ಮ ಜಾತ್ರಾ ಮಹೋತ್ಸವಗಳು ಬಹಳ ದೊಡ್ಡ ಒಂದು ಆಕರವಾಗಿ ಅಥವಾ ಇತಿಹಾಸದ ಮೂಲವಾಗಿ ಇರುವುದನ್ನು ನಾವು ಕಾಣ್ತೇವೆ. ಬೇರೆ ಬೇರೆ ಈಗ ಚೀನಾ ಮುಂತಾದಂತಹ ಪ್ರದೇಶಗಳಿಂದ ಅಥವಾ ಪಾಶ್ಚಿಮಾತ್ಯ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದಂಥವರು, ಅದು ಕರ್ನಾಟಕದ ಕಡೆಗೆ ಬಂದವರು, ಇಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಗಳನ್ನು ಅಥವಾ ರಾಜರ ಅರಮನೆ ಆವರಣಾದಿಗಳನ್ನು, ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಾಖಲಿಸಿದ್ದಾರೆ. ನಾವು ಇದನ್ನು ಎಷ್ಟೆಷ್ಟು ಕಾಪಾಡಿಕೊಂಡೆವೋ ಅಷ್ಟಷ್ಟು ನಾವು ಇತಿಹಾಸಕ್ಕೆ ಬದ್ಧರಾಗಿ ನಡೆದುಕೊಂಡ ಹಾಗೆ ಆಗಿದೆ. ನಮ್ಮ ಇತಿಹಾಸವನ್ನು ಗಮನಿಸಿದರೆ ನಮ್ಮ ಈ ಧಾರ್ಮಿಕವಾದ ಆಚರಣೆಗಳಿಗೆ ಬಹಳ ಮಹತ್ವ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಒಂದು ಪರಿಶುದ್ಧತೆ, ಇಲ್ಲಿರುವಂಥ ಒಂದು ಒಗ್ಗಟ್ಟು, ಮತ್ತೊಂದು ಭಾವುಕತೆ ಅಥವಾ ಭಕ್ತಿಯ ಮುಗ್ಧ ಭಾವ, ಇದು ಬಹಳ ಮುಖ್ಯವಾದದ್ದು. ಇವತ್ತು ಭೌತಿಕವಾಗಿ ಪ್ರಪಂಚ ಬಹಳ ಬೆಳೆದಿದೆ. ವಿಜ್ಞಾನದ ಮೂಲಕವಾಗಿ, ತಂತ್ರಜ್ಞಾನದ ಮೂಲಕವಾಗಿ ಜಗತ್ತು ತುಂಬ ಬೆಳೆದಿದೆ. ಜಗತ್ತು ವಿಶಾಲ ಅಲ್ಲ, ಇವತ್ತು ಜಗತ್ತು ಸಂಕ್ಷಿಪ್ತವಾಗಿದೆ. ನಾವು ಯಾವುದೇ ನಿಮಿಷದಲ್ಲಿ, ಯಾವುದೇ ಕ್ಷಣದಲ್ಲಿ ಜಗತ್ತನ್ನು ಯಾವುದೇ ಮೂಲೆಯಲ್ಲಿ ಸಂಪರ್ಕ ಮಾಡಬೇಕು. ಆದರೆ ಅದು ಭೌತಿಕವಾದ ವಿಷಯ, ಭಾವನಾತ್ಮಕವಾದಂತಹ ವಿಷಯ ನಮಗೆ ಗೊತ್ತಾಗಬೇಕಾದ್ರೆ ನಾವು ಅವುಗಳಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ.
ಇಂತಹ ಉತ್ಸವಗಳು ನಮಗೆ ಆ ಪಾಠವನ್ನು ಕಲಿಸ್ತವೆ. ಶ್ರೀರಾಮಕುಂಜೇಶ್ವರ ದೇವರ ಆರೋಹಣ, ರಥಾರೋಹಣ ನಡೆಯಿತು. ಅದೇ ರೀತಿಯಲ್ಲಿ ಇನ್ನು ಶ್ರೀರಾಮ ದೇವರು ರಥವನ್ನು ಏರಲಿಕ್ಕಿದ್ದಾರೆ. ಶ್ರೀರಾಮಕುಂಜೇಶ್ವರ ದೇವರು ರಥದ ಪೀಠದಲ್ಲಿ ಆಸೀನರಾಗಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಶ್ರೀರಾಮ ದೇವರು ರಥದಲ್ಲಿ ಕೊಳ್ಳಿರುವ ಒಂದು ಸಂದರ್ಭ. ರಾಮದೇವರು ಮತ್ತು ಈಶ್ವರ ದೇವರು ಉಭಯ ದೇವರುಗಳು ಕೂಡ ರಥಾರೋಹಣವನ್ನು ಮಾಡಿ, ರಥದ ಆರೋಹಣವನ್ನು ಮಾಡಿ ಅಲ್ಲಿನ ಪೀಠದಲ್ಲಿ ವಿರಾಜಮಾನರಾಗಿ ತಂತ್ರಿವರಿಯರಿಂದ ಪೂಜಾ ಸೇವೆಯನ್ನು ಸ್ವೀಕರಿಸ್ತಾರೆ. ಭಕ್ತ ಮಹಾಜನರು ಆ ಪೂಜೆಯನ್ನು ನೋಡಿ ಭಾಳ ಸಂತೃಪ್ತರಾಗಿ ರಥದ ಚಕ್ರಕ್ಕೆ ಕಾಯಿ ಹೊಡೆದು, ಅಂದರೆ ಒಂದು ರೀತಿಯಲ್ಲಿ ದೃಷ್ಟಿ ತೆಗೆಯುವಂಥ ಒಂದು ಕೆಲಸ ಅದನ್ನು ಮಾಡಿ ಅನಂತರದಲ್ಲಿ ರಥವನ್ನು ಎಳೆದುಕೊಂಡು ಗೋವಿಂದ ಗೋವಿಂದ ಎನ್ನುತ್ತಾ ರಥ ಬೀದಿಯಲ್ಲಿ ಒಂದಷ್ಟು ದೂರದವರೆಗೆ ಸಾಗಿ ಹೋಗುವಂಥ ಒಂದು ಸುಂದರವಾದ ಸನ್ನಿವೇಶ. ದೇವರು ರಥಾರೋಹಣ ಮಾಡುವಂತಹ ಸುಂದರವಾದ ಬಗೆಯನ್ನು ಗಮನಿಸಿ ಚಿಕ್ಕ ಮಕ್ಕಳನ್ನು ಕೂಡ ನಾವು ಸಾಮಾನ್ಯವಾಗಿ ಇಂಥ ಉತ್ಸವ ಸಂದರ್ಭದಲ್ಲಿ ನಾವು ಕರ್ಕೊಂಡು ಬರ್ತೇವೆ ದೇವಸ್ಥಾನ. ನೋಡಿ, ಚಿಕ್ಕ ಮಕ್ಕಳನ್ನು ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ, ಅವರೆಲ್ಲ ಕೈ ಮುಗಿದು ಭಕ್ತಿಪರವಶರಾಗಿ ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಮಕ್ಕಳನ್ನು ಕೆಲವರು ಎತ್ತಿ ಹಿಡಿದಿದ್ದಾರೆ. ಎತ್ತಿ ಹಿಡಿಬೇಕು ಅಂದರೆ ಅವರು ಈ ಜಾತ್ರೆಯನ್ನು ನೋಡಬೇಕು. ದೇವರು ಹೇಗಿರ್ತಾರೆ, ದೇವರ ರಥಾರೋಹಣ ಅಂದರೆ ಏನು, ರಥವನ್ನು ಎಳೆಯುವುದಂದರೆ ಏನು, ದೇವರ ಅಲಂಕಾರ ಹೇಗಿರ್ತದೆ ಇತ್ಯಾದಿಗಳನ್ನು ಮಕ್ಕಳು ಕಲಿತಷ್ಟು ಅವರು ಮುಂದಿನ ಹೊಣೆಗಾರರಾಗಿ ಇಂತಹ ಜಾತ್ರಾ ಮಹೋತ್ಸವಗಳ ಹೊಣೆಯನ್ನು ಹೊತ್ತು ಸಮರ್ಥವಾಗಿ ಮುನ್ನಡೆಸುವುದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಜಾತ್ರಾ ಮಹೋತ್ಸವಗಳಿಗೆ ಎಳೆಯ ಮಕ್ಕಳನ್ನು ಕರ್ಕೊಂಡ್ಬಂದು ಅವರಿಗೆ ಜಾತ್ರೆ ತೋರಿಸಬೇಕು. ನೋಡಿ, ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಆ ಮಕ್ಕಳಿಗೆ ಜಾತ್ರಾ ಮಹೋತ್ಸವದ ಒಂದು ಸೌಂದರ್ಯವನ್ನು ಸವಿಯುವುದಕ್ಕೆ ಆಸ್ಪದ ಮಾಡಿಕೊಡ್ತಾರೆ. ನೋಡಿ, ಬ್ಯಾಂಡ್ ವಾಲಗ, ಅದೇ ರೀತಿಯಲ್ಲಿ ವಿವಿಧ ವಾದ್ಯಗಳ ಘೋಷದೊಂದಿಗೆ, ಚೆಂಡೆವಾದನದೊಂದಿಗೆ ದೇವರು ರಥಾರೋಹಣವನ್ನು ಮಾಡುವ ಒಂದು ಸುಂದರವಾದ ಮೈ ರೋಮಾಂಚನಗೊಳಿಸುವ ಒಂದು ಸನ್ನಿವೇಶ. ಉಭಯ ದೇವರುಗಳು ರಥದ ಮೆಟ್ಟಿಲನ್ನೇರಿ ಆ ಉನ್ನತವಾದ ಪೀಠದಲ್ಲಿ ವಿರಾಜಮಾನರಾದ ನಂತರ ತಂತ್ರಿವರಿಯರು ರಾಮಕುಂಜೇಶ್ವರ ದೇವರು ಮತ್ತು ಶ್ರೀರಾಮದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅನಂತರ ಭಕ್ತಾದಿಗಳು ರಥವನ್ನು ಎಳೆದೊಯ್ಯುವಂಥ ಒಂದು ಬಗೆ. ನೀವು ಗಮನಿಸಿ, ರಥದ ಶಿಖರ ಭಾಗವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸತ್ತಿಗೆ, ಕಲಶ ಇತ್ಯಾದಿಗಳನ್ನೆಲ್ಲ ಗಮನಿಸ್ತೀರಿ. ಅದೇ ರೀತಿಯಲ್ಲಿ ಒಂದು ದುಂಡನೆಯ ಒಂದು ಆಕೃತಿ, ಅದರಲ್ಲಿ ಪತಾಕೆಗಳಿವೆ. ಆ ಬಿಳಿ ಮತ್ತು ಕೆಂಪು ಬಣ್ಣದ ಪತಾಕೆಗಳನ್ನು ಅದಕ್ಕೆ ಕಟ್ಟಿದ್ದಾರೆ. ಆಮೇಲೆ ವಿದ್ಯುತ್ ದೀಪಗಳಿಂದ ಕೂಡ ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಈ ದೇಗುಲ ಮತ್ತು ರಥ ಇತ್ಯಾದಿಗಳೆಲ್ಲ ಸ್ಥೂಲವಾಗಿ ನೋಡಿದರೆ ಅವು ನಮ್ಮ ದೇಹದ ಪ್ರತೀಕ ಅಂತ. ನಮ್ಮ ದೇಹವು ಒಂದು ರಥ ಇದ್ದ ಹಾಗೆ, ಅದರ ಒಳಗೆ ಈಗ ದೇವರಿದ್ದಾರೆ. ಹೇಗೆ ನಮ್ಮ ದೇಹದ ಒಳಗೆ ಜೀವಾತ್ಮನಿದ್ದಾನೋ ಹಾಗೆ ಈಗ ನಾವು ದೇವರನ್ನು ರಥದ ಒಳಗೆ ಪ್ರತಿಷ್ಠೆ ಮಾಡಿ ಅಥವಾ ಸ್ಥಾಪಿಸಿ ಅಥವಾ ಆಸನವನ್ನು ನೀಡಿ ಉಪಚಾರವನ್ನು ಮಾಡಿ ಆ ಮೂಲಕ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ದೇವರುಗಳು ರಥಾರೋಹಣ ಮಾಡಿದ ನಂತರ ಈಗ ದೈವಗಳ ನರ್ತನ ನಡೀತಾ ಇದೆ. ವಾದ್ಯದ ಘೋಷಕ್ಕೆ, ವಾದ್ಯದ ಸಂಗೀತಕ್ಕೆ ಅನುಗುಣವಾಗಿ ಆ ದೈವಗಳು ಪ್ರಸನ್ನರಾಗಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಜನಗಳೆಲ್ಲ ಆ ದೈವದ ಕೋಲ ಅಥವಾ ನರ್ತನವನ್ನು ನೋಡಿ ಆ ಮೂಲಕ ಮನಸ್ಸಿಗೆ ತುಂಬ ಸಂತೋಷವನ್ನು ಪಡೆದುಕೊಳ್ತಾ ಇದ್ದಾರೆ. ಮಕ್ಕಳಂತೂ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಅವರಿಗೆ ದೇವಾಲಯದ ಅಲಂಕಾರಗಳು, ಅದೇ ರೀತಿಯಲ್ಲಿ ದೇವರ ಅಲಂಕಾರಗಳು, ದೈವಗಳು ಮಾಡಿಕೊಳ್ಳುವಂತಹ ವೇಷಭೂಷಣಗಳು ಇತ್ಯಾದಿಗಳನ್ನೆಲ್ಲ ನೋಡುವುದೇ ಒಂದು ಹಬ್ಬ. ಈ ರೀತಿಯಲ್ಲಿ ಅಲಂಕಾರಗೊಳ್ಳುವ
ದೈವಗಳು, ದೇವಾಲಯ, ಆಮೇಲೆ ದೇವರು, ಇವೆಲ್ಲವೂ ಕೂಡ ನಮಗೆ ಒಂದು ಬಗೆಯ ಭಕ್ತಿಯ ಗುಂಗನ್ನು ಹಿಡಿಸಿಬಿಡ್ತವೆ. ಜಾತ್ರೆಯ ಗುಂಗು, ಜಾತ್ರೆಯ ಅನುರಣನ, ಜಾತ್ರೆಯ ಗಂಟೆ, ಚೆಂಡೆ ಇತ್ಯಾದಿಗಳ ಒಂದು ಗುಂಗು ಒಂದಷ್ಟು ದಿನದವರೆಗೆ ನಮ್ಮ ಮನಸ್ಸಿನಲ್ಲಿ ಉಳಿದೇ ಉಳಿಯುತ್ತದೆ. ಜಾತ್ರೆ ಮುಗಿದ್ರೂ ಕೂಡ ಕೆಲವೊಮ್ಮೆ ನಾವು ಜಾತ್ರೆ ಗುಂಗಿನಲ್ಲಿರ್ತೇವೆ. ಗೆಳೆಯರು ಕೇಳ್ತಾರೆ, ದಾನೆ ನನ್ನೆಲ್ಲ ಜಾತ್ರೆ ಮುಗಿತಿದ್ಯಾ ಅಂತ. ಯಾಕಂದರೆ ನಾವು ಅದೇ ಒಂದು ಗುಂಗಿನಲ್ಲಿರ್ತೇವೆ. ಯಾಕಂದರೆ ಆ ಸಂತೋಷವನ್ನು ಅಷ್ಟು ಬೇಗ ಮರೆಯಲಿಕ್ಕೆ ನಮ್ಮ ಮನಸ್ಸು ಇಷ್ಟಪಡೋದಿಲ್ಲ. ಹಾಗಾಗಿ ಒಳ್ಳೆಯ ರೀತಿಯಾದ ನೆನಪುಗಳೊಂದಿಗೆ ಜಾತ್ರೆಯಿಂದ ನಾವು ಮುಂದೆ ಸಾಗ್ತೇವೆ. ಪ್ರವಾಸೋದ್ಯಮದ ನಮ್ಮ ದೇಶದ ನಾಯಕರು ಇದನ್ನು ಬಹಳಷ್ಟು ಪ್ರೋತ್ಸಾಹ ಮಾಡ್ತಾರೆ. ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಬರುವಂತಹ ಮಹಾಜನರಿಗೆ, ಭಕ್ತ ಮಹಾಜನರಿಗೆ ಬೇಕಾದ ಯೋಗ್ಯವಾದ ಸೌಕರ್ಯಗಳನ್ನು ವರ್ಷದಿಂದ ವರ್ಷಕ್ಕೆ ನೀವು ಗಮನಿಸಬಹುದು. ಉತ್ತಮವಾದಂಥ ರಸ್ತೆಗಳು, ಅದೇ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ನಿರಂತರವಾದಂಥ ಪ್ರೋತ್ಸಾಹ, ತೀರ್ಥಕ್ಷೇತ್ರಗಳಲ್ಲಿ, ಪವಿತ್ರ ಕ್ಷೇತ್ರಗಳಲ್ಲಿ ವಸತಿ, ಆಹಾರ, ಸ್ವಚ್ಛತೆ, ಆರೋಗ್ಯ ಇತ್ಯಾದಿಗಳಿಗೆ ಬೇಕಾದಂತಹ ಒಂದು ಸುವಿಧಾ ಕಲ್ಪನೆಯನ್ನು ಮಾಡಿ, ಅಂದರೆ ಸೌಲಭ್ಯದ ಕಲ್ಪನೆಯನ್ನು ಮಾಡಿ, ಆ ಮೂಲಕ ಯಾತ್ರೆ ಅಥವಾ ಪ್ರವಾಸ ಇದನ್ನು ಹೆಚ್ಚು ರೀತಿಯಲ್ಲಿ ಕೈಗೊಳ್ಳುವ ಹಾಗೆ ಮತ್ತು ದೀರ್ಘಕಾಲದಲ್ಲಿ ಒಳ್ಳೆಯ ನೆನಪುಗಳನ್ನು, ಸುಸ್ಥಿರವಾದ ಯಾತ್ರೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ದೀರ್ಘಕಾಲ ನಮ್ಮ ಮನಸ್ಸಿನಲ್ಲಿ ಅದು ಉಳಿಯುವಂಥದ್ದಾಗಬೇಕು ಎನ್ನುವ ಕಲ್ಪನೆ ನಮ್ಮ ನಾಯಕರಿಗಿದೆ. ಇದು ಅದರ ಸ್ಲೋಗನ್ ಕೂಡ. ಹಾಗಾಗಿ ಪ್ರವಾಸೋದ್ಯಮದ ದಿನ ಇವತ್ತು ಜನವರಿ 25, ಒಳ್ಳೆಯ ದಿನದಲ್ಲಿ ನಾವು ಇವತ್ತು ಇದನ್ನೆಲ್ಲ ಮಾತಾಡ್ತಾ ಇದ್ದೇವೆ. ಯಾತ್ರೆ ಎನ್ನುವುದು ಜನಗಳಿಗೆ ಬಹಳ ಸಂತೋಷವನ್ನು ಕೂಡ. ನಮ್ಮ ಊರನ್ನು ಬಿಟ್ಟು ನಾವು ಇನ್ನೊಂದು ಊರಿಗೆ ಯಾತ್ರೆ ಹೋದಾಗ ಆ ಊರಿನ ಜನಗಳ ಜೀವನ ಕ್ರಮ, ಅಲ್ಲಿ ಬೆಳೆಯುವ ಆಹಾರ, ಅಲ್ಲಿ ನಾವು ಒಂದಷ್ಟು ದಿನಗಳಿದ್ದರೆ ಆ ಜನಗಳ ಪರಿಚಯ, ಅಲ್ಲಿನ ಸಂಸ್ಕೃತಿಯ ಒಂದು ಪರಿಚಯ ಇತ್ಯಾದಿಗಳನ್ನು ಪಡೆಯುವುದಕ್ಕಾಗ್ತದೆ. ನಾವದು ಕೇವಲ ಒಂದು ಮಿಂಚಿನ ಹಾರಾಟವನ್ನು ಮಾಡಿದರೆ ಅಥವಾ ಮಿಂಚು ನೋಟಗಳಿಂದ ಯಾತ್ರೆ, ಪ್ರವಾಸ ಇತ್ಯಾದಿಗಳು ಸಾರ್ಥಕವಾಗುವುದಿಲ್ಲ. ನಾವೊಂದು ಸ್ವಲ್ಪ ವಿರಾಮದಲ್ಲಿ ಅಂತಹ ಯಾತ್ರೆಗಳನ್ನು ಮಾಡಬೇಕು. ಮಾಡಿದಾಗ ಆ ಪ್ರದೇಶಗಳ ಪರಿಚಯ ನಮಗಾಗ್ತದೆ. ಹಿಂದೆಲ್ಲ ಹೇಳ್ತಿದ್ವಿ, ತೀರ್ಥಕ್ಷೇತ್ರಗಳಿಗೆ ನಾವು ಯಾತ್ರೆ ಮಾಡಿದರೆ ಅಲ್ಲಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಬೇಕು, ಆಮೇಲೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವರ ಆರಾಧನೆಯನ್ನು ಮಾಡಬೇಕು, ಕ್ಷೇತ್ರದ ಪುರಾಣವನ್ನು ಶ್ರವಣ ಮಾಡಬೇಕು, ದೇವರ ಆರಾಧನೆ, ಪೂಜೆ, ಉತ್ಸವ ಇತ್ಯಾದಿಗಳನ್ನು ಕಾಣಬೇಕು, ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಾರ್ಥಕತೆಯಿಂದ ಊರಿಗೆ ಬರಬೇಕು. ಆ ಪ್ರಸಾದವನ್ನು ಹಿರಿಯರ ಕೈಯಲ್ಲಿ ಕೊಟ್ಟು ಅವರ ಕೈಯಿಂದ ತಾವು ಮತ್ತೆ ಪಡ್ಕೊಳ್ಬೇಕು, ಆಶೀರ್ವಾದ ಪಡಿಬೇಕು ಅನ್ನೋ ಸಂಪ್ರದಾಯ ನಮ್ಮಲ್ಲಿ. ಈಗ ಅದು ಕಾಶಿ ಯಾತ್ರೆಗೆ ಮಾತ್ರ ಸೀಮಿತವಾದ ಹಾಗೆ ಕಾಣ್ತದೆ. ಈ ಯಾತ್ರೆ ಎನ್ನುವುದು ಒಂದು ಪವಿತ್ರವಾದ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಯಾತ್ರೆಗೆ ಬಹಳ ಮಹತ್ವ. ಅಲ್ಲಿ ಹೇಳ್ತಾರೆ, ಹುಟ್ಟಿದವ ಜೀವನದಲ್ಲಿ ಒಮ್ಮೆ ರಾಮೇಶ್ವರಕ್ಕೆ, ಮತ್ತೊಮ್ಮೆ ಕಾಶಿಗೆ ಯಾತ್ರೆ ಹೋಗಬೇಕು ಅಂತ, ಅಥವಾ ಪ್ರಯಾಗದಂತಹ ತೀರ್ಥಕ್ಷೇತ್ರಗಳಲ್ಲಿ, ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ತರ್ಪಣ, ಪಿಂಡ, ತಿಲೋದಕಾದಿಗಳನ್ನೆಲ್ಲ ಅರ್ಪಿಸಿ ಹಾಗೆ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಇಂತಹ ಪರಂಪರೆ ನಮ್ಮಿಂದ ದೂರವಾಗಬಾರ್ದು, ಅದನ್ನು ಅಭಿವೃದ್ಧಿಪಡಿಸಬೇಕೆನ್ನುವ ಉದ್ದೇಶದಿಂದ ನಮ್ಮ ದೇಶದ ಜನಪ್ರತಿನಿಧಿಗಳು ಇದಕ್ಕೆ ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ಬಗೆಯ ಪ್ರಯತ್ನಗಳು ಹೆಚ್ಚಾದ ಕಾರಣದಿಂದಲೇ ಇವತ್ತು ನಾವು ಆಸೇತು ಹಿಮಾಚಲ, ಅಂದರೆ ಹಿಮವತ್ ಪರ್ವತದ ಸಾನು ಪ್ರದೇಶದಲ್ಲಿರುವಂತಹ ಅನೇಕ ತೀರ್ಥಕ್ಷೇತ್ರಗಳೆಲ್ಲ ಇವತ್ತು ಜನಗಳನ್ನು ಬಾಗಿಲು ತೆರೆದು ಸ್ವಾಗತಿಸುತ್ತಿವೆ. ಅಂತಹ ಒಂದು ಸುವಿಧಾ, ಅಂದರೆ ಸೌಲಭ್ಯಗಳು ಅಲ್ಲಿ ನಿರ್ಮಾಣಗೊಂಡಿವೆ. ಅಥವಾ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಂತ ಹೇಳ್ಬೋದು, ಇವತ್ತು ಅಲ್ಲಿಯವರೆಗೆ ಜನಗಳು ಯಾತ್ರೆ ಮಾಡುವುದಕ್ಕೆ ಬೇಕಾದ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಅದರಿಂದ ತೀರ್ಥಯಾತ್ರಾ ಎನ್ನುವ ಒಂದು ಈ ಕಾರ್ಯ ಪುಣ್ಯತಮವಾದಂಥ ಒಂದು ಕಾರ್ಯ. ಅದನ್ನು ನಾವು ಮಾಡುವುದಕ್ಕೆ ಇಂತಹ ಜಾತ್ರಾ ಮಹೋತ್ಸವಗಳು ನಮಗೆ ಒಳ್ಳೆಯ ಒಂದು ಪ್ರೇರಣೆ. ನಾವು ನಮ್ಮ ದೇವಸ್ಥಾನದ ಜಾತ್ರೆಗೆ ಹೋಗುವ ಅಭ್ಯಾಸ ಅಥವಾ ಹೋಗುವುದರಲ್ಲಿ ಒಂದು ಬಗೆಯ ಸಾರ್ಥಕತೆಯನ್ನು ಕಂಡುಕೊಂಡಾಗ ನಾವು ಬೇರೆ ತೀರ್ಥಕ್ಷೇತ್ರಗಳಿಗೆ ಕೂಡ ಹೋಗುವ ಒಂದು ಪರಿಪಾಠವನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಏನನ್ನು ನೋಡಬೇಕು ಅಂದರೆ ನಮ್ಮ ಊರಿನಲ್ಲಿ ನಾವು ದೇವಸ್ಥಾನದ ಉತ್ಸವಗಳ ಆ ಪದ್ಧತಿಯನ್ನೆಲ್ಲ ತಿಳಿದು
ಚೆನ್ನಾಗಿ ತಿಳುವಳಿಕೆಯನ್ನು ಮಾಡಿಕೊಂಡ್ರೆ ಪರ ಊರಿಗೆ ಹೋದಾಗಲೂ ಕೂಡ ಅವುಗಳೆಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಸುಲಭ ಸಾಧ್ಯ ಆಗ್ತದೆ. ಮೊದಲಿಗೆ ನಮ್ಮ ಊರಿನ ದೇವರ ಜಾತ್ರೆಗಳಿಗೆ ಅಥವಾ ದೇವಸ್ಥಾನಗಳಿಗೆ ಯಾತ್ರೆ ಹೋಗಬೇಕು. ಅನಂತರದ ದಿನಗಳಲ್ಲಿ ಸೌಕರ್ಯ ಇದ್ದ ಹಾಗೆ ಅಥವಾ ಸೌಕರ್ಯವನ್ನು ಕಲ್ಪಿಸಿಕೊಂಡು ನಮ್ಮ ನಾಡಿನ ವಿವಿಧ ಭಾಗಗಳಲ್ಲಿರುವ ಪವಿತ್ರ ಕ್ಷೇತ್ರಗಳಿಗೆ ಯಾತ್ರೆ ಹೋಗ್ಬೋದು. ಈ ರೀತಿಯ ಒಂದು ಸುಂದರವಾದ ಪ್ರೇರಣೆಯನ್ನು ಈ ಜಾತ್ರಾ ಮಹೋತ್ಸವಗಳು ನೀಡ್ತವೆ. ಶ್ರೀದೇವರ ರಥೋತ್ಸವದ ವೇಳೆ ಸಿಡಿಮದ್ದು ಪ್ರದರ್ಶನ ಇದೊಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ದೇವರು ರಥದಲ್ಲಿ ಕುಳ್ಳಿರ್ತಾರೆ. ದೇವರ ಉತ್ಸವದ ಅಂಗವಾಗಿ ದೇವರಿಗೆ ಸೇವಾ ರೂಪದಲ್ಲಿ ಸಿಡಿಮದ್ದು ಪ್ರದರ್ಶನ ನಡೀತದೆ. ಇದೊಂದು ಮೋಜಿನ ಸಂತೋಷವನ್ನು ನೀಡುವ ಒಂದು ಬೆರಗನ್ನು ಹುಟ್ಟಿಸುವ ಒಂದು ಸೇವಾ ಕಾರ್ಯಕ್ರಮ. ಅದಕ್ಕಾಗಿ ಒಂದಷ್ಟು ಹಣ ಖರ್ಚಾಗ್ತದೆ, ಆದರೆ ಅದು ಮನಸ್ಸಿಗೆ ನೀಡುವಂತಹ ಒಂದು ಸಂತೋಷ, ಆ ಒಂದು ಶಬ್ದ, ದೊಡ್ಡದಾದಂತಹ ಶಬ್ದ, ಅದರಲ್ಲಿ ಹುಟ್ಟಿ ಬರುವ ಬೆಳಕು, ಅದು ಆಗಸದ ಚಿಮ್ಮಿ ಒಂದು ಕೌತುಕವನ್ನು, ಆಶ್ಚರ್ಯವನ್ನು, ವಿಸ್ಮಯವನ್ನು, ಅಚ್ಚರಿಯನ್ನು ಹುಟ್ಟಿಸುವಂತಹ ರೀತಿ ಇದು ಎಳೆಯರಿಂದ ಹಳಬರವರೆಗೆ ಬಹಳ ಒಂದು ವಿಶೇಷ. ಸಾಮಾನ್ಯವಾಗಿ ನಮ್ಮಲ್ಲಿ ಪುತ್ತೂರು ಜಾತ್ರೆ, ಪುತ್ತೂರು ಬೆಡಿ, ಅಥವಾ ಕುಂಬಳೆ ಜಾತ್ರೆ, ಕುಂಬಳೆ ಬೆಡಿ, ಅಥವಾ ತ್ರಿಶೂರು ಜಾತ್ರೆ, ತ್ರಿಶೂರು ಬೆಡಿ ಅಂದರೆ ಬಹಳ ವಿಶೇಷ. ಇತ್ತೀಚೆಗಿನ ದಿನಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಬಗೆಯ ಸಿಡಿಮದ್ದಿನ ಪ್ರದರ್ಶನದಲ್ಲಿ ವಿಶೇಷತೆಗಳನ್ನು ನಾವು ಗುರುತಿಸ್ಬೋದು. ಇದಕ್ಕೋಸ್ಕರ ಜನ ಆ ನಿಮಿಷಕ್ಕೋಸ್ಕರವಾಗಿ ಕಾಯ್ತಾರೆ. ಚಿಕ್ಕ ಮಕ್ಕಳೆಲ್ಲ ದೊಡ್ಡವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಭಯದಿಂದ ನಡುಗುತ್ತಾ ಆ ಸಂತೋಷವನ್ನು ಅನುಭವಿಸ್ತಾರೆ. ಆ ಭಯ ಅನ್ನೋದು ತಾತ್ಕಾಲಿಕವಾದದ್ದು, ಆದರೆ ಅದರಲ್ಲಿ ಸಂತೋಷ ಪಡ್ತಾರೆ. ಇದು ಸಿಡಿಮದ್ದಿನ ಒಂದು ವಿಶೇಷ. ಅಲ್ಲಿ ಬೆಳಕು, ಶಬ್ದ ಮತ್ತು ಚಿತ್ತಾರ, ವರ್ಣಚಿತ್ತಾರ, ಬೆಳಕಿನ ಚಿತ್ತಾರಗಳನ್ನು ನೀವು ಗಮನಿಸ್ಬೋದು. ನಾವು ಎಷ್ಟೇ ವಿದ್ಯುತ್ ದೀಪಗಳನ್ನು ಮಾಡಲಿ, ಈ ಸಿಡಿಮದ್ದು ಹುಟ್ಟಿಸುವಂತಹ ಒಂದು ವರ್ಣದ ಬೆಳಕಿನ ಚಿತ್ತಾರ ಅದಕ್ಕೆ ಸರಿಸಾಟಿಯಾದದ್ದು ಬಹುಶಃ ಯಾವುದು ಇರಲಾರದು. ಆದ್ದರಿಂದ ನಮಗೆ ಸಿಡಿಮದ್ದು ಪ್ರದರ್ಶನ ಇತ್ಯಾದಿಗಳನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಕಾಣ್ಬೋದು, ಇದಕ್ಕೆ ಹಣ ಖರ್ಚಾಗ್ತದೆ, ಇದರಿಂದ ಅದಕ್ಕೆ ಹಾನಿ ಆಗ್ತದೆ. ಸಿಡಿಮದ್ದು ಪ್ರದರ್ಶನದಿಂದ ನಮ್ಮ ಆರೋಗ್ಯಕ್ಕೆ, ಅದರಲ್ಲಿ ಹವೆಯಲ್ಲಿ ಹಾನಿ ಆಗ್ತದೆ, ಅಥವಾ ಕೈಯಲ್ಲೇ ಸಿಡಿದರೆ ನಮ್ಮ ಶರೀರಕ್ಕೆ, ಪ್ರಾಣಕ್ಕೆ ಹಾನಿ ಆಗ್ತದೆ ಇತ್ಯಾದಿಗಳೆಲ್ಲ ಕಾಣ್ಬೋದು. ಆದರೆ ಅದು ಮಹತ್ವದ ಸಂಗತಿಗಳು ಅಂತ ಅನಿಸುವುದಿಲ್ಲ. ಯಾಕೆಂದರೆ ಅದನ್ನು ನಾವು ಜೋಪಾನವಾಗಿ ಎಚ್ಚರಿಕೆಯಿಂದ, ಜೋಕೆಯಿಂದ ನಡೆಸ್ತಾ ಬಂದಿರುವುದೇ ಪದ್ಧತಿ. ಆದ್ದರಿಂದ ಎಚ್ಚರಿಕೆಯನ್ನು ಪರಸ್ಪರ ಹೇಳಿಕೊಳ್ಳುವುದು ಬಹಳ ಸುಂದರವಾದಂತಹ ಒಂದು ಪಾರಂಪರಿಕವಾದಂತಹ ರೀತಿಯ ಈ ಸಿಡಿಮದ್ದಿನ ಪ್ರದರ್ಶನವನ್ನು ಒಂದು ಹದದಲ್ಲಿ, ಒಂದು ಮಿತಿಯಲ್ಲಿ ನಡೆಸುವುದರ ಮೂಲಕ ನೀವು ರಾಮಕುಂಜದಲ್ಲಿ ಅದನ್ನು ಕಾಣ್ಬೋದು. ಇಲ್ಲಿ ಅತಿಯಾದ ಸಿಡಿಮದ್ದಿನ ಪ್ರದರ್ಶನ ಯಾವತ್ತೂ ಇರುವುದಿಲ್ಲ. ಒಂದು ಸೀಮಿತವಾದಂತಹ ಮಟ್ಟದಲ್ಲಿ ಸಿಡಿಮದ್ದಿನ ಪ್ರದರ್ಶನವನ್ನು ದೇವರಿಗಾಗಿ ಅರ್ಪಿಸಿ ಅನಂತರದಲ್ಲಿ ದೇವರ ರಥವನ್ನು ನಡೆಯುವಂತಹ ಒಂದು ಕಾರ್ಯಕ್ರಮ.
ಸ್ವಲ್ಪ ದೊಡ್ಡ ಹೈಟ್ ಫುಲ್ಲು. ಶ್ರೀ ರಾಮಕುಂಜೇಶ್ವರ ದೇವರ ರಥೋತ್ಸವ ಈಗಾಗಲೇ ಸಿಡಿಮದ್ದಿನೊಂದಿಗೆ ಇನ್ನಷ್ಟು ವಿಜೃಂಭಣೆ
ಇಂದ ನಡೀತಾ ಇದೆ. ಶ್ರೀದೇವರ ಪೂಜಾ ವಿಧಾನಗಳನ್ನು ತಂತ್ರಿವರಿಯರು ಪೂರೈಸಿದ ನಂತರ ಶ್ರೀದೇವರ ರಥವನ್ನು ರಥಬೀದಿಯಲ್ಲಿ ಎಳೆದುಕೊಂಡು ಹೋಗುವಂಥ ಒಂದು ಸನ್ನಿವೇಶ. ರಥದ ಹಗ್ಗವನ್ನು ಮುಟ್ಟಿಯಾದರೂ ಸಾರ್ಥಕ ಪಟ್ಟುಕೊಳ್ಳುವಂಥ ಒಂದು ಕ್ಷಣ. ರಥವನ್ನು ಎಳೆಯುವಾಗ ನಮ್ಮಲ್ಲಿ ರೂಢಿಯಲ್ಲಿ ಕೆಲವೊಮ್ಮೆ ಹಾಗೆ ಮಾತು ಬರ್ತದೆ, ರಥದ ಹಗ್ಗಕ್ಕೆ ಕೈ ಕೊಟ್ಟರೂ ಕೂಡ ಒಂದು ಸಹಕಾರ ಅಂತ ಹೇಳ್ತಾರೆ. ಗೋವಿಂದ ಗೋವಿಂದ ಎನ್ನುತ್ತಾ ರಥದ ಹಗ್ಗಕ್ಕೆ ಕೈ ಕೊಡುವುದು. ಅದನ್ನು ಇನ್ನೊಂದು ಅರ್ಥದಲ್ಲಿಯೂ ಜನ ಪ್ರಯೋಗ ಮಾಡ್ತಾರೆ. ಈಗ 10 ಜನ ಎಳಿತಾರೆ ಅಂತಾದರೆ ಕೆಲವರು ಕೈ ಮಾತ್ರ ಕೊಡ್ತಾರೆ ಅಂತ. ಆ ರೀತಿಯಲ್ಲಿಯೂ ಅದಕ್ಕೆ ಸಂಬಂಧಪಟ್ಟ ವಿನೋದದ ಮಾತುಗಳೆಲ್ಲ ಬಂದಿವೆ. ಕೆಲವು ಕಡೆಗಳಲ್ಲಿ ರಥೋತ್ಸವ ಅತ್ಯಂತ ಪ್ರಸಿದ್ಧ. ಈಗ ಕುಕ್ಕೆ ಸುಬ್ರಹ್ಮಣ್ಯ, ನಮಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ನೀವು ಷಷ್ಠಿ ಪಂಚಮಿ ರಥ, ಅದೇ ರೀತಿಯಲ್ಲಿ ಪಂಚಮಿ ಷಷ್ಠಿ ಸಂದರ್ಭಗಳಲ್ಲಿ ನಡೆಸುವಂತಹ ಉತ್ಸವ ಕಾಲದಲ್ಲಿ ರಥೋತ್ಸವ ಎನ್ನುವುದು ಅತ್ಯಂತ ಪ್ರಧಾನವಾದಂಥ ಒಂದು ಭಾಗ. ರಾತ್ರಿ ಇಡೀ ಪ್ರಯಾಣ ಮಾಡಿ ಯಾತ್ರೆ ಹೋಗಿ ಶ್ರೀದೇವರ ಉತ್ಸವವನ್ನು ನೋಡಿ ಮರಳಿ ಬರುವ ಒಂದು ಸನ್ನಿವೇಶ. ಹಾಗೆ ರಾಮಕುಂಜದಲ್ಲಿ ಬ್ರಹ್ಮರಥೋತ್ಸವ ಈಗ ನಡೀತಾ ಇದೆ. ನೀವು ಗಮನಿಸ್ಬೋದು, ದೇವರು ರಥವನ್ನು ಆರೋಹಣ ಮಾಡುವುದಕ್ಕೆ ಇಟ್ಟಿದ್ದಂತಹ ಮೆಟ್ಟಲುಗಳನ್ನು ಅದನ್ನು ಪಕ್ಕಕ್ಕೆ ಇಟ್ಟಿದ್ದಾರೆ. ರಥದ ಚಕ್ರಗಳಿಗೆ ತೆಂಗಿನಕಾಯಿಯನ್ನು ಹೊಡೆದು ಆ ಮೂಲಕವಾಗಿ, ಅಂದರೆ ದೃಷ್ಟಿಯಾಗದಿರಲಿ ಎಂಬ ಭಾವನೆ ಇರಬೇಕು, ಆ ರೀತಿಯಾದಂಥ ಪರಂಪರೆ ಇದೆ. ಅನಂತರ ರಥಬೀದಿಯಲ್ಲಿ ದೇವರ ರಥಕ್ಕೆ ಕಟ್ಟಿದ ಹಗ್ಗವನ್ನು ಹಿಡಿದು ರಥವನ್ನು ಎಳೆದುಕೊಂಡು ಹೋಗುವ ಒಂದು ಸುಂದರವಾದ ಸನ್ನಿವೇಶ. ಮಕ್ಕಳಿಗೆ ಇದು ಆಶ್ಚರ್ಯ ಆಗ್ಬೋದು. ಬಹಳ ಎತ್ತರದವರೆಗೆ ಪತಾಕೆ, ಗೊಂಬೆ, ವಿದ್ಯುತ್ ದೀಪ ಇತ್ಯಾದಿಗಳ ಜೊತೆಗೆ ನೋಡಿ ರಥ ಹೇಗೆ ಮುಂದೆ ಹೋಗ್ತಾ ಇದೆ ಅಂತ. ಇದು ಹೊಸ ರಥವಾಗಿರುವುದರಿಂದ ಮತ್ತು ಸಾಕಷ್ಟು ಅದನ್ನು ತಂತ್ರಜ್ಞಾನವನ್ನು ಬಳಸಿ ಮಾಡಿರುವುದರಿಂದ ಬೀದಿಯೂ ಕೂಡ ಕಾಂಕ್ರೀಟೀಕರಣಗೊಂಡು ವಿಶೇಷವಾದ ರೀತಿಯಲ್ಲಿ ರಚನೆಯಾಗಿರುವುದರಿಂದ ಈಗ ರಥವನ್ನು ಎಳೆಯುವುದು ಕೂಡ ತುಂಬ ಸುಲಭ ಸಾಧ್ಯ ಮತ್ತು ಯಾವುದೇ ರೀತಿಯಾದ ಅಡೆತಡೆಗಳಿಲ್ಲದಂತೆ ಅದನ್ನು ಎಳೆದುಕೊಂಡು ಸಾಧ್ಯವಾಗಿದೆ. ಕಾಲ ಬೆಳೀತಾ ಇದ್ದಾಗ ಜನ ತಮ್ಮ ಮನೆಗಳಲ್ಲಿ ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡಂತೆ ಊರ ದೇಗುಲದ ಅಭಿವೃದ್ಧಿಯನ್ನು ಕೂಡ ಚೆನ್ನಾಗಿ ಮಾಡ್ತಾ ಗೌರವಿಸಬಹುದು. ಈ ಉತ್ಸವದ ವೈಭವ, ಉತ್ಸವದ ವಿಜೃಂಭಣೆ ಇತ್ಯಾದಿಗಳಲ್ಲೆಲ್ಲ ಊರಿನ ಒಂದು ಬೆಳವಣಿಗೆ ಏನು ಎನ್ನುವುದನ್ನು ನಾವು ಗುರುತಿಸಲು ಸಾಧ್ಯ. ಊರು ಬೆಳೆದಾಗ ಊರಿನ ದೇಗುಲ ಸಹಜವಾಗಿ ಬೆಳೀತದೆ. ನಾವು ಸಂಪಾದನೆ ಮಾಡಿದರೆ ಒಂದು ಪಾಲನೆ ನಮ್ಮ ಊರಿನ ದೇವಸ್ಥಾನ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ನಮ್ಮ ದೇಣಿಗೆ ರಥವನ್ನು ಎಳೆದು ರಥಬೀದಿಯ ಉದ್ದಕ್ಕೂ ಅದನ್ನು ಸಾಗಿಸಿ ಸರಿಸುಮಾರು ಒಂದು 150-200 ಮೀಟರ್ಗಳವರೆಗೆ ಅದನ್ನು ಎಳೆದು ಅಲ್ಲಿ ದೇವರ ಪೂಜೆಯನ್ನು ಸ್ವೀಕರಿಸಿ ಅನಂತರ ಮರಳಿ ಅಲ್ಲಿಂದ ತಿರುಗಿ ಮೂಲ ಸ್ಥಾನಕ್ಕೆ ಒಂದು ತಲುಪುವಂಥ ರಥೋತ್ಸವದ ರಾಮಕುಂಜದ ಕ್ಷೇತ್ರ ಒಂದು ಒಗ್ಗಟ್ಟಿನ ಗಮನಿಸಿ ಆರ್ಥಿಕವಾಗಿ ನಮ್ಮ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಲ್ಲಿ ಶೈವ ವೈಷ್ಣವ ಎನ್ನುವ ಕೆಲವು ಮತಭೇದಗಳೆಲ್ಲ ಇತ್ತುವಂತೆ. ಆದರೆ ರಾಮಕುಂಜದ ಕ್ಷೇತ್ರವನ್ನು ಗಮನಿಸಿ ಇಲ್ಲಿ ರಾಮ ಮತ್ತು ಈಶ್ವರ ದೇವರು ಇಬ್ಬರು ಕೂಡ ಜೊತೆಯಾಗಿ ಪೂಜೆಯನ್ನು ಭಕ್ತರಿಂದ ಕೈಗೊಳ್ಳುತ್ತಾರೆ. ಉತ್ಸವಗಳನ್ನು ಜೊತೆಯಾಗಿ ಭಕ್ತರಿಂದ ಸ್ವೀಕರಿಸ್ತಾರೆ. ಆ ಉತ್ಸವಾದಿಗಳಲ್ಲಿ ಜೊತೆಯಾಗಿ ಭಕ್ತರಿಗೆ ಪ್ರಸನ್ನರಾಗ್ತಾರೆ. ಇದೊಂದು ವಿಶೇಷ. ರಾಮಕುಂಜದ ಈ ಒಂದು ಪ್ರಾಚೀನವಾದ ಒಂದು ದೈವಿಕ ನೆಲೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸುವ ಹರಕೆಯನ್ನು ಸಲ್ಲಿಸಿ ಆ ಮೂಲಕವಾಗಿ ತಮ್ಮ ಕಾರ್ಯಗಳನ್ನು ಈಡೇರಿಸಿಕೊಂಡು ದೇವರ ಸೇವೆಯನ್ನು ಮಾಡುವುದಕ್ಕೆ ಜಾತ್ರೆಯ ಸಮಯದಲ್ಲಿ ವಿಶೇಷವಾಗಿ ಬರ್ತಾರೆ. ಇಲ್ಲಿ ದೇವರಿಗೆ ಅಭಿಷೇಕ, ಶ್ರೀರಾಮಕುಂಜೇಶ್ವರ ದೇವರಿಗೆ ಅಭಿಷೇಕ ಎನ್ನುವುದು ಬಹಳ ಮುಖ್ಯವಾದಂಥ ಒಂದು ಸೇವೆ. ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ. ಅಂತಹ ರುದ್ರಾಭಿಷೇಕ, ಇಲ್ಲಿ ರುದ್ರಾಭಿಷೇಕ ಅದೇ ರೀತಿ ಒಂದು ಸಲ ರುದ್ರ ಮಂತ್ರ ಪಾರಾಯಣವನ್ನು ಮಾಡಿ ರುದ್ರ ಚಮಕಾದಿ ಮಂತ್ರಗಳನ್ನು ಪಾರಾಯಣ ಮಾಡಿ ಅಭಿಷೇಕ ಮಾಡುವಂಥ ಒಂದು ಕ್ರಮ. ಆಮೇಲೆ ಏಕಾದಶ ರುದ್ರಾಭಿಷೇಕ ಅಂದರೆ 11 ಆವರ್ತನದಲ್ಲಿ ರುದ್ರ ಚಮಕ ಪುರುಷ ಸೂಕ್ತಾದಿ ಮಂತ್ರಗಳನ್ನು ಪಠನ ಮಾಡುವಂಥ ಒಂದು ಕ್ರಮ. ಅನಂತರ
ಶತರುದ್ರ ಅಂತ ಹೇಳ್ತಾರೆ. 100 ಬಾರಿ ಅದನ್ನು ಹೇಳಿ ರುದ್ರಮಂತ್ರವನ್ನು ಜಪಿಸಿ ಆ ಮೂಲಕವಾಗಿ ದೇವರಿಗೆ ಅಭಿಷೇಕ, ಶಿವದೇವರಿಗೆ ಅಭಿಷೇಕವನ್ನು ಮಾಡುವಂಥ ಪದ್ಧತಿ ಇದೆ. ಅದು ಅತ್ಯಂತ ವಿಶೇಷವಾದ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ರಾಮಕುಂಜೇಶ್ವರ ದೇವರಿಗೆ ರುದ್ರಾಭಿಷೇಕ ಮಾಡಿಸಿಕೊಡ್ತೇನೆ ಎನ್ನುವ ಹರಕೆಯನ್ನು ಸಾಮಾನ್ಯವಾಗಿ ಇಲ್ಲಿ ಜನ ಹೇಳ್ತಾರೆ. ಮತ್ತು ಬೇರೆ ಬೇರೆ ಕಷ್ಟ ಸಂಕಷ್ಟಗಳ ಕಾಲದಲ್ಲಿ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ದೇವರ ಸೇವೆಯನ್ನು ಸಲ್ಲಿಸಿ ತಮ್ಮ ಬದುಕಿನ ಸಾರ್ಥಕ ಕ್ಷಣವನ್ನು ಕಣ್ತುಂಬಿಕೊಡ್ತಾರೆ, ಮನದುಂಬಿಕೊಡ್ತಾರೆ. ನೀವು ದೇವಸ್ಥಾನಕ್ಕೆ ಬಂದ ಜನಗಳನ್ನು ಗಮನಿಸ್ಬೋದು. ಇತ್ತೀಚಿನ ಕಾಲದಲ್ಲಿ ನಮ್ಮ ಬದುಕು ಬೆಳೆದಂತೆ, ಬದುಕು ಅಭಿವೃದ್ಧಿಯಾದಂತೆ, ನಮ್ಮ ಚಿಂತನೆ ಹೆಚ್ಚಿದಂತೆ, ಆಲೋಚನೆಗಳು ಹೆಚ್ಚಿದಂತೆ ನಮ್ಮ ಕಾರ್ಯಕ್ರಮಗಳು ತುಂಬ ವ್ಯವಸ್ಥಿತವಾಗಿ ನಡೀತವೆ, ಬಹಳ ಅಚ್ಚುಕಟ್ಟಾಗಿ ನಡೀತವೆ. ಎಲ್ಲಿ ಯಾರಿಗೂ ತಾಳ್ಮೆ ಕೆಡುವುದಿಲ್ಲ. ಎಲ್ಲರೂ ಕೂಡ ಅತ್ಯಂತ ಶಾಂತ ಬುದ್ಧಿಯಿಂದ ಈ ಉತ್ಸವದಲ್ಲಿ ಭಾಗಿಗಳಾಗಿದ್ದಾರೆ, ನಗುನಗುತ್ತಾ ಭಾಗವಹಿಸಿದ್ದಾರೆ. ಇಲ್ಲಿನ ಅನೇಕ ಕಾರ್ಯಕ್ರಮಗಳು, ಅದು ನಾಟಕ ಇರಬಹುದು ಅಥವಾ ನಮ್ಮ ನಾಡಿನ ವಿಶೇಷ ಕಲೆಯಾದ ಕರಾವಳಿಯ ಗಂಡು ಕಲೆ ಅಂತ ಹೆಸರಾದಂಥ ಯಕ್ಷಗಾನ ಇರ್ಬೋದು, ಇವುಗಳಲ್ಲೆಲ್ಲ ಜನ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕಥೆಗಳನ್ನು, ದೈವದ ಕಥೆಗಳನ್ನೆಲ್ಲ ಕೇಳಿ, ಕ್ಷೇತ್ರ ಮಹಾತ್ಮೆಗಳನ್ನೆಲ್ಲ ಕೇಳಿ ತಿಳಿದು ಅನುಭವಿಸಿ ಅಥವಾ ಕಲಾತ್ಮಕ ಪ್ರಕಾರಗಳ ಮೂಲಕವಾಗಿ ಅವುಗಳನ್ನು ತಿಳಿದು ಸಂತೋಷಪಡ್ತಾರೆ. ಇದು ಉತ್ಸವದ ಒಂದು ಭಾಗ. ಉತ್ಸವ ಅಂದರೆ ಸಂತೋಷ. ನಮಗೆ ಹೆಚ್ಚೆಚ್ಚು ಸಂತೋಷವನ್ನು ನೀಡುವ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಬದುಕನ್ನು ಸಂಪೂರ್ಣವಾಗಿ ಆನಂದಮಯವಾಗಿಸಬೇಕು ಅಂತ. ಅದಕ್ಕಾಗಿ ನಮ್ಮ ಪರ್ವಗಳಿರುವುದು, ದೇವರಿಗೆ ನಾವು ಕೊಡುವ ಪರ್ವಗಳು ಅಥವಾ ಪರ್ವಕಾಲದಲ್ಲಿ ದೇವರ ಆರಾಧನೆಗಳು ಅಥವಾ ನಾವು ಮಾಡುವ ಉತ್ಸವಗಳು, ಇವೆಲ್ಲವೂ ಕೂಡ ನಾವು ತ್ಯಾಗ ಮಾಡುವುದರ ಮೂಲಕವಾಗಿ ಆನಂದವನ್ನು ಹೊಂದುವುದಕ್ಕಾಗಿ ಇರುವುದು. ನಮ್ಮ ಹಿರಿಯರು ಅಂಥ ಕಾಲದಲ್ಲಿ ಅನ್ನದಾನ ಮಾಡಬೇಕು ಅಂತ ಹೇಳ್ತಾರೆ, ವಸ್ತ್ರದಾನ ಮಾಡಬೇಕು ಅಂತ ಹೇಳ್ತಾರೆ, ವಿದ್ಯಾದಾನ ಮಾಡಬೇಕು ಅಂತ ಹೇಳ್ತಾರೆ. ಬೇರೆ ಬೇರೆ ದುರ್ಬಲರಿಗೆ, ಆರ್ತರಿಗೆ, ದೀನರಿಗೆ, ದಲಿತರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾರೆ. ನಮ್ಮನ್ನು ಕಾಯುವಂತಹ ದೈವಿಕ ಶಕ್ತಿಗಳಿಗೆ ಅಥವಾ ದೈವಗಳಿಗೆ, ಭೂತಗಳಿಗೆ ಅಥವಾ ನಾಗ ದೇವತೆಗೆ ನಾವು ಆರಾಧನೆಯನ್ನು ಆ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ದೊಡ್ಡ, ಈಗ ಮನೆ ಕಟ್ಟುವ ಕಾರ್ಯಕ್ರಮ, ಮದುವೆ ಮಾಡುವ ಕಾರ್ಯಕ್ರಮ ಅಂತಾದರೆ ಅಂತಹ ಸಂದರ್ಭಗಳಲ್ಲಿ ಜನರು ಸಂಪ್ರಾರ್ಥನೆ ಮಾಡಿಕೊಳ್ತಾರೆ, ನಾವು ನಂಬಿಕೊಂಡು ಬಂದಂತಹ ದೇವರಿಗೆ ಇಂತಿಂಥ ಸೇವೆಯನ್ನು ಸಲ್ಲಿಸ್ತೇವೆ ಅಂತ. ಅದು ಅವರಿಗೆ ಒಳ್ಳೆಯ ಒಂದು ಭರವಸೆಯನ್ನು ಕೊಡ್ತದೆ. ನಮ್ಮಲ್ಲಿ ತುಳಿದ ಬೆರಿಸಾಯ ಅಂತ ಹೇಳ್ತಾರೆ. ಬೆರಿಸಾಯ ಅಂದರೆ ಕನ್ನಡದಲ್ಲಿ ಹೇಳುವ ಬೆಂಬಲ. ಆ ಬೆಂಬಲ ಅಧಿಕವಾಗ್ತದೆ. ಅದರ ಜೊತೆಗೆ ಒಂದು ಆತ್ಮದಲ್ಲಿ ಒಂದು ಧೈರ್ಯ, ಆತ್ಮ ಧೈರ್ಯ ಎನ್ನುವುದು ಬಹಳ ಮುಖ್ಯವಾದದ್ದು. ಅದಿದ್ದಾಗ ಮಾತ್ರ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು. ಅದನ್ನು ನಮಗೆ ತುಂಬಿಕೊಡುವಂಥದ್ದು ಈ ದೈವಿಕವಾದಂಥ ಒಂದು ಕರುಣೆ, ದೇವರ ಕರುಣೆ. ದೇವರ ಕರುಣೆ ಇಲ್ಲದೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮಲ್ಲೊಂದು ಮಾತಿದೆ, ತೃಣಮಪಿ ನ ಚಲತಿ ತೇನ ವಿನ ಅಂತ. ತೃಣಂ ಅಪಿ, ಒಂದು ಹುಲ್ಲು ಕೂಡ, ನ ಚಲತಿ, ಅದು ಚಲಿಸುವುದಿಲ್ಲ. ಯಾವುದರ ವಿನ? ತೇನ ವಿನ, ಅವನ ವಿನ. ಅವನು ಅಂದರೆ ಭಗವಂತ. ಭಗವಂತನಿಲ್ಲದೆ, ಭಗವಂತನ ಅನುಗ್ರಹ ಇಲ್ಲದೆ, ಭಗವಂತನ ಸೂಚನೆ ನಿಯಂತ್ರಣಗಳಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗುವುದಿಲ್ಲ ಅಂತ. ನಮಗೆ ಹುಲ್ಲು ಕಡ್ಡಿ ತುಂಬ ಹಗುರ ಅಂತ ಕಾಣ್ಬೋದು, ಸಣ್ಣ ಸಣ್ಣ ಕೆಲಸಗಳು ಕೆಲಸವೇ ಅಲ್ಲ ಅಂತ ಕೆಲವರು ಭಾವಿಸ್ತಾರೆ. ಇಲ್ಲ, ನಾವು ಕನಕದಾಸರ ಕೀರ್ತನೆಯನ್ನು ನೆನಪು ಮಾಡಿದ ಹಾಗೆ, ಕಲ್ಲೊಳಗೆ ಹುಟ್ಟಿ ಕೂಗುವ ಮರಗಪ್ಪಗಳಿಗೆಲ್ಲ ಅಲ್ಲಲ್ಲಿಗಾಹಾರ ಇದ್ದವರು ಯಾರು? ಹುಟ್ಟಿಸಿದ ಸ್ವಾಮಿತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತ ಕನಕದಾಸರು ಹೇಳ್ತಾರೆ. ಈ ಬಗೆಯ ನಂಬಿಕೆ, ನಮ್ಮನ್ನು ಗಟ್ಟಿಯಾಗಿ ಸಲಹುವಂತಹ ದೇವರ ಕುರಿತಾದ ನಂಬಿಕೆಯನ್ನು ಬೆಳೆಸಿಕೊಂಡಾಗ ನಮಗೆ ಯಾವುದೇ ಬಗೆಯ ದುಃಖ ದುಮ್ಮಾನಗಳು ದೀರ್ಘಕಾಲಿಕವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಮಗೊಂದು ಭರವಸೆ, ದೇವರು ಅಂತಂದರೆ ನಮಗೆ ಭರವಸೆಯನ್ನು ಕೊಡುವ ನಮ್ಮ ಉಪಾಸನೆಯ ಒಂದು ಸ್ಥಾನ. ರಥಬೀದಿ ಉದ್ದಕ್ಕೂ ದೇವರ ರಥವನ್ನು ಕೊಂಡು ಹೋಗಿ ಅಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿನ ಮರಳಿ ಮತ್ತೆ ಮೇಲಿನ ಅಂಗಣಕ್ಕೆ ಬಂದು ರಥದ ಮೊದಲಿನ ಸ್ಥಾನದಲ್ಲಿ ದೇವರು ವಿರಾಜಮಾನರಾಗ್ತಾರೆ. ಅಲ್ಲಿಂದ ಅನಂತರ ಕೆಳಗೆ ಅಂಗಣಕ್ಕೆ ಬಂದು ದೇವರ ಬಲಿ ಉತ್ಸವಾದಿಗಳನ್ನು ಮುಗಿಸಿಕೊಂಡು ದೇವರೊಳಗಾಗುವುದು ಅಂತ ಹೇಳ್ತಾರೆ. ಆಮೇಲೆ ವಿಶ್ರಾಂತಿ, ಮರುದಿನ ಮತ್ತೆ ಬೆಳಗ್ಗಿನ ಆ ಪೂಜೆಯ ವಿಧಾನಗಳೆಲ್ಲ ನಡೀತವೆ. ಸಾಯಂಕಾಲ ಅವಭೃತ ಸ್ನಾನಕ್ಕೋಸ್ಕರವಾಗಿ ರಾಮಕುಂಜದಿಂದ ಕುಮಾರಧಾರ ತೀರ್ಥದವರೆಗೆ ಸಾಗಿ ಹೋಗುವ ಒಂದು ವಿಶಿಷ್ಟವಾದ ಅವಭೃತದ ಮೆರವಣಿಗೆ. ದೇವರನ್ನು ಹೊತ್ತುಕೊಂಡು ಅಲ್ಲಿವರೆಗೆ ಹೋಗಬೇಕು. ನಮ್ಮ ಉತ್ಸವಗಳು ನೋಡಿ, ಪುತ್ತೂರು ದೇವರ ಬಲಿ
ಉತ್ಸವ ಇತ್ಯಾದಿಗಳೆಲ್ಲ ದೊಡ್ಡ ಅಟ್ಟೆಯನ್ನು ಹೊಂದಿದ ಮಹಾಲಿಂಗೇಶ್ವರನ ದೇವತಾ ಉತ್ಸವ ನೋಡಿ. ಅಂತಹ ಒಂದು ಅಟ್ಟೆಯಿಂದ ವಿರಾಜಮಾನವಾಗಿರುವ ಉತ್ಸವ ಮೂರ್ತಿಯನ್ನು ಹೊತ್ತು ಸಾಲಂಕೃತವಾದಂತಹ ಮೂರ್ತಿಯನ್ನು 9 ಕಿಲೋಮೀಟರ್ಗಳವರೆಗೆ ಹೊತ್ತುಕೊಂಡು ಹೋಗಿ ಕುಮಾರಧಾರೆಯಲ್ಲಿ ಅಲ್ಲಿ ಸ್ನಾನಾದಿಗಳು. ಇದು ಕೇವಲ ಕಾಲ್ನಡಿಗೆಯಲ್ಲಿ ಆಗುವುದು. ಇದು ಯಾವುದೇ ವಾಹನದಲ್ಲೆಲ್ಲ, ಯಾವುದೇ ರಥದಲ್ಲೆಲ್ಲ, ಇದು ಕಾಲ್ನಡಿಗೆಯಲ್ಲಿ ನಡೆಯುವಂಥದ್ದು. ಇದು ಯಾತ್ರೆ. ಜನಗಳು ದೇವರ ಜೊತೆಗೆ ಆ ಒಂದು ಕಾಲ್ನಡಿಗೆ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ದೇವರು ಎಲ್ಲೆಲ್ಲಿ ಬಂದು ಕಟ್ಟೆ ಪೂಜೆಗಳನ್ನು ಸ್ವೀಕರಿಸ್ತಾರೋ ಅದೆಲ್ಲವನ್ನೂ ಕೂಡ ಪವಿತ್ರವಾದ ಸನ್ನಿಧಿಗಳು ಅಂತ ತಿಳಿತಾರೆ. ದೇವರನ್ನು ಬಗೆ ಬಗೆಯ ಸೇವೆಗಳಿಂದ ಉಪಚರಿಸಿ ದೇವರನ್ನು ಆರಾಧಿಸಿ ದೇವತಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇದು ನಮ್ಮ ಉತ್ಸವಗಳನ್ನು ವಿಶೇಷ. ರಾಮಕುಂಜದಲ್ಲಿ ಕೂಡ ಸರಿಸುಮಾರು ಒಂದು 5 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಕುಮಾರಧಾರೆಯ ದಂಡೆಯವರೆಗೆ ಹೋಗಿ ಅಲ್ಲಿ ಅವಭೃತ ಸ್ನಾನದ ಕಾರ್ಯಕ್ರಮ ದೇವರಿಗೆ ನಡೀತದೆ. ಉತ್ಸವಾದಿಗಳಲ್ಲಿ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಕೊನೆಯ ಘಟ್ಟ. ಆದರೆ ಅಲ್ಲಿಗೆ ಉತ್ಸವ ಪೂರ್ತಿ ನಿಂತಿತ್ತು ಅಂತ ಯಾರೂ ಭಾವಿಸಬಾರದು. ಯಾಕೆಂದರೆ ಸ್ಥಳದಲ್ಲಿ ನೆಲೆಯಾಗಿರತಕ್ಕಂಥ ದೈವಗಳಿಗೆ ನೇಮಗಳನ್ನು ಮಾಡುವಂತಹ ನೇಮದ ಆಚರಣೆಗಳನ್ನು ಮಾಡುವ ಸಂಪ್ರದಾಯ ಇದೆ. ಆದ್ದರಿಂದ ರಾಮಕುಂಜದಲ್ಲಿ ಕೂಡ ಇಂತಹ ಉತ್ಸವಗಳು ನೇಮಗಳು ನಡೆಯುತ್ತವೆ. ಈ ಕ್ಷೇತ್ರದಲ್ಲಿ ಕಲೆಂಬಿತ್ತಾಯ, ಕಲ್ಲುರುಟಿ, ಅಂಗಣ ಪಂಜುರ್ಲಿ ಎಂಬ ದೈವಗಳ ನೇಮ 27ನೇ ತಾರೀಕು ಶನಿವಾರ ರಾತ್ರಿ ನಡೀತದೆ. 28ನೇ ತಾರೀಕಿಗೆ ಬೆಳಗ್ಗೆ 8:30ಯಿಂದಲೇ ಶಿರಾಡಿ, ರುದ್ರಚಾಮುಂಡಿ, ಕಲೆಂಬಿತ್ತಾಯ, ಗಿಳಿರಾಮ, ಗುಳಿಗ ದೈವಗಳ ನೇಮ ಕೂಡ ನಡೆಯಲಿದೆ. ಅಂದರೆ ಈ ಕ್ಷೇತ್ರದಲ್ಲಿರತಕ್ಕಂತಹ ದೇವರಿಗೆ ಮತ್ತು ದೈವಗಳಿಗೆ ಒಂದು ಪರ್ವವನ್ನು ಕೊಡುವುದು, ಸೇವೆಯನ್ನು ಮಾಡುವುದು ಇತ್ಯಾದಿಗಳೆಲ್ಲವೂ ಕೂಡ ನಮಗೆ ಅಭಯವನ್ನು ಕೊಡ್ತದೆ. ಈ ಅಭಯವನ್ನು ಕೊಡುವುದು ಅಭಯವನ್ನು ಪಡೆಯುವುದು ಬಹಳ ಮುಖ್ಯ. ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಭಯಗ್ರಸ್ತರೇ, ಬೇರೆ ಬೇರೆ ಬಗೆಯ ಭಯಗಳಿಂದ ಇದ್ದೇವೆ. ಆದರೆ ದೇವರು ಮತ್ತು ದೈವಗಳೇ ನಮ್ಮನ್ನು ಕಾಯುವಂಥ ಶಕ್ತಿಗಳು. ಅವರನ್ನು ದೃಢವಾಗಿ ನಂಬಿದವರಿಗೆ ನಂಬಿಕೆಟ್ಟವರಿಲ್ಲವೋ ಅಂತ ದಾಸರು ಹೇಳಿದ ಹಾಗೆ ನಾವು ಸದಾ ದೈವದ ಬಗ್ಗೆ ಶ್ರದ್ಧೆಯನ್ನಿಟ್ಟುಕೊಂಡವರಾದರೆ ಆ ಮೂಲಕವಾಗಿ ನಮ್ಮ ಬದುಕು ಭದ್ರವಾಗಿರ್ತದೆ, ಶುಭಕರವಾಗಿರ್ತದೆ ಅಂತ ಹೇಳ್ತಾರೆ. ರಥ ಮರಳಿ ರಾಮಕುಂಜದ ಮೇಲ್ಗಡೆಯ ಅಂಗಳಕ್ಕೆ ಬರ್ತಾ ಇದೆ. ನೀವು ಗಮನಿಸ್ಬೋದು, ರಥವನ್ನೆಳೆಯುತ್ತಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಲಂಕೃತವಾದ ಸುಂದರವಾದ ಭವ್ಯವಾದ ರಥ ನೋಡಿ. ಹಿಲಾಲುಗಳು, ಇವಟಿಗೆಗಳೊಂದಿಗೆ ಆ ಒಂದು ಮಬ್ಬುಗತ್ತಲೆಯ ಮಬ್ಬು ಬೆಳಕಿನಲ್ಲಿ ಬಹಳ ಆಕರ್ಷಕವಾಗಿ ಕಾಣ್ತಾ ಇವೆ. ನಮ್ಮ ಮನಸ್ಸು, ನಮ್ಮ ದೃಷ್ಟಿ ಎಲ್ಲವೂ ಕೂಡ ದೇವರತ್ತವೇ ಹೋಗ್ತದೆ ಹೊರತು ಇತರ ಆಡಂಬರಗಳತ್ತ ಹೋಗುವುದೇ ಇಲ್ಲ. ದೇವರ ಪೂಜೆ ಮಾಡಲಿಕ್ಕೆ ಮಂದವಾದ ಬೆಳಕನ್ನು ಕೊಡ್ತೇವೆ, ಕಣ್ಣಿಗೆ ಹಿತವಾದ ಬೆಳಕನ್ನು ನಾವು ಉರಿಸಿ ಇಡ್ತೇವೆ. ಇಲ್ಲಿ ಕಣ್ಣು ಕೋರೈಸುವ ಬೆಳಕು ಅಗತ್ಯ ಇರುವುದಿಲ್ಲ. ನಾವಿವತ್ತು ಬೀದಿಯಲ್ಲಿ ಹೋಗೋ ಸೌಕರ್ಯಕ್ಕೆ ಬೇಕಾಗಿ ಭಾಳ ಢಾಳಾದ ಬೆಳಕಿನ ವ್ಯವಸ್ಥೆಯನ್ನು ಮಾಡ್ತೇವೆ. ಆದರೆ ದೇವರ ದೀಪ ಎನ್ನುವುದು ಅದು ಢಾಳಾದ ಬೆಳಕಾಗಿರಬೇಕಾಗಿಲ್ಲ. ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ ದೀಪವನ್ನು ಹೊಗೆ ಬರುವಷ್ಟು ಹೊತ್ತಿಸಬಾರದು ಅಂತ ಹೇಳ್ತಾರೆ. ಅದು ಕೇವಲ ಒಂದು 2 ಅಂಗುಲದಷ್ಟು ಉದ್ದಕ್ಕೆ, 2 ಅಂಗುಲಕ್ಕಿಂತ ಹೆಚ್ಚು ಹೋಗಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಉದ್ದದ ಜ್ವಾಲೆ ಇರಬೇಕು ದೀಪದಲ್ಲಿ ಅಂತ. ಹಾಗಾಗಿ ದೀಪವು ಕೂಡ, ಮಂದವಾದ ಬೆಳಕು ಕೂಡ ನಮ್ಮ ಮನಸ್ಸಿನ ಏಕಾಗ್ರತೆಗೆ ಒಂದು ಕಾರಣವಾಗ್ತದೆ. ಅಂತಹ ಒಂದು ಸನ್ನಿವೇಶವನ್ನು ನಾವೀಗ ನೋಡ್ತಾ ಇದ್ದೇವೆ. ದೇವರನ್ನು ರಥಾರೋಹಣ ಮಾಡಿಸಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ ನೋಡಿ. ಎಲ್ಲ ಪತಾಕೆಗಳೊಂದಿಗೆ, ಧ್ವಜ ಪತಾಕೆಗಳೊಂದಿಗೆ, ವಾದ್ಯಗಳ ಘೋಷಗಳೊಂದಿಗೆ, ಬ್ಯಾಂಡ್ ವಾಲಗದೊಂದಿಗೆ ದೇವರನ್ನು ರಥದಲ್ಲಿ ಕುಳ್ಳಿರಿಸಿ ಕರೆತರುವಂತಹ ಒಂದು ಸನ್ನಿವೇಶ. ಈ ಥರದ ಸೇವಾ ಕಾರ್ಯಗಳನ್ನು ಮಾಡುವಂತಹ ಮಂದಿ ಮಹಾಜನರು ಅವರು ಈ ಪ್ರದೇಶದವರೇ. ಪರಂಪರೆಯಿಂದ ಕೆಲವರು ಇಂತಹ ಕಾರ್ಯಗಳನ್ನು, ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯುವಕರು, ಚಿಕ್ಕ ಮಕ್ಕಳು ಪತಾಕೆ, ಧ್ವಜ ಇತ್ಯಾದಿಗಳನ್ನು ಹಿಡಿಯುವುದಕ್ಕೆ ಸೇವಾ ರೂಪದಲ್ಲಿ ಕೆಲಸ ಮಾಡುವುದಕ್ಕೆ ಬರ್ತಾರೆ. ಗಮನಿಸಬಹುದು. ಇಷ್ಟೆಲ್ಲ ಉಪಚಾರಗಳನ್ನು ಸ್ವೀಕರಿಸಿಕೊಂಡು ಶ್ರೀದೇವರು ರಥಾರೂಢರಾಗಿ ಶ್ರೀ ರಾಮಕುಂಜೇಶ್ವರ ದೇವಸ್ಥಾನದ ಮೇಲಿನ ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ.
ದಯಮಾಡಿಸ್ತಾ ಇದ್ದಾರೆ, ವಿಜಯಂಗೈತಾ ಇದ್ದಾರೆ. ಶ್ರೀರಾಮಕುಂಜೇಶ್ವರ ದೇವರ ರಥೋತ್ಸವದ ಕೊನೆಯ ಕ್ಷಣಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಮತ್ತೆ ಮೆಟ್ಟಲುಗಳನ್ನು ರಥಕ್ಕೆ ಜೋಡಿಸಿ ಅಲ್ಲಿಂದ ಪೂಜಾ ಸೇವೆಗಳನ್ನು ಮಾಡಿದ ತಂತ್ರಿವರಿಯರು, ಸಹಾಯಕರು ನಿಧಾನವಾಗಿ ಕೆಳಗಿಳಿದು ಬರ್ತಾ ಇದ್ದಾರೆ. ಶ್ರೀರಾಮಕುಂಜೇಶ್ವರ ದೇವರು ಮತ್ತು ಶ್ರೀರಾಮ ದೇವರು ರಥದಿಂದ ಕೆಳಗಿಳಿದು ಅಂಗಣಕ್ಕೆ ಬಂದು ಬಲಿ ಉತ್ಸವಾದಿಗಳನ್ನೆಲ್ಲ ನಡೆಸುವಂತಹ ಮುಂದಿನ ಕ್ಷಣಕ್ಕಾಗಿ ನಾವೆಲ್ಲ ಕಾತರತೆಯಿಂದ ಕಾಯ್ತಾ ಇದ್ದೀವಿ. ಅಲಂಕೃತವಾದ
ಪ್ರಭಾವಳಿಗಳಿಂದ ಶೋಭಿಸುತ್ತಾ ಇರುವ ಶ್ರೀರಾಮಕುಂಜೇಶ್ವರ ದೇವರು, ಶ್ರೀರಾಮದೇವರು ನಿಧಾನವಾಗಿ ರಥದ ಪೀಠದಿಂದ ಕೆಳಕ್ಕೆ ಇಳಿದು ಬರುತ್ತಾ ಇರುವ ಒಂದು ಗಂಭೀರವಾದ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಗಮನಿಸ್ತಾ ಇದ್ದೀರಿ, ಶ್ರೀರಾಮಕುಂಜೇಶ್ವರ ದೇವರು ಮತ್ತು ಶ್ರೀರಾಮ ದೇವರು ರಥದಿಂದ ಕೆಳಕ್ಕಿಳಿದು ತಂತ್ರಿವರಿಯರ ಸಹಿತ ಮುಂದೆ ದೇವಸ್ಥಾನದ ಅಂಗಣಕ್ಕೆ ಬರಲಿಕ್ಕಿದ್ದಾರೆ. ರಥಾರೋಹಣ ಮುಗಿಯಿತು, ರಥ ಅವರೋಹಣವು ಈಗಾಗಲೇ ಸಂಪನ್ನಗೊಂಡಿದೆ. ರಥದಿಂದ ಅವರೋಹಣವಾದ ನಂತರ ಉಭಯ ದೇವರುಗಳು ಒಂದು ಸಾರ್ಥಕವಾದ ಸಂದರ್ಶನವನ್ನು ಭಕ್ತಾದಿಗಳಿಗೆ ನೀಡಿ ತುಂಬ ಆನಂದದಾಯಕವಾದ ಈ ಉತ್ಸವದ ಒಂದು ಸುಂದರ ಸನ್ನಿವೇಶವನ್ನು ನಾವೆಲ್ಲರಿಗೂ ದೇವರು ಕರುಣಿಸಿ ಇನ್ನು ಅಂಗಣಕ್ಕೆ ಬಂದು ಬಲಿ ಉತ್ಸವ ಮುಂದುವರಿಲಿಕ್ಕಿದೆ. ಆನಂತರ ದೇವರು ಗರ್ಭಗುಡಿಗೆ ಪ್ರವೇಶ ಮಾಡುವ ಸನ್ನಿವೇಶ. ಉತ್ಸವ ಮೂರ್ತಿ ಪ್ರತಿಷ್ಠಾಪಿತವಾದ ಆ ಶಿವಲಿಂಗದ ಪಕ್ಕದಲ್ಲಿ ಆರಾಧನೆಯನ್ನು ಕೈಗೊಳ್ಳಬೇಕು. ಈ ರೀತಿಯಾದಂಥ ಒಂದು ಪದ್ಧತಿ ಇದೆ. ಶ್ರೀದೇವರ ಸೇವಾಕರ್ತರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದೇವರ ಪ್ರಸಾದ ಶಾಲಿನ ರೂಪದಲ್ಲಿ ನೀಡ್ತಾ ಇದ್ದಾರೆ, ಗಮನಿಸ್ಬೋದು. ಶ್ರೀರಾಮಕುಂಜೇಶ್ವರ ದೇವರು ಹಾಗೂ ಶ್ರೀರಾಮ ದೇವರು ರಥೋತ್ಸವವನ್ನು ಪೂರೈಸಿ ದೇವಾಲಯದ ಸುಂದರವಾದ ಪ್ರಾಂಗಣಕ್ಕೆ ಈಗ ಇಳಿದು ಬರಲಿಕ್ಕಿದ್ದಾರೆ. ಭಕ್ತಾದಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಉತ್ಸವದಲ್ಲಿ ಭಾಗಿಗಳಾಗುವುದರ ಮೂಲಕ ಶ್ರೀರಾಮಕುಂಜೇಶ್ವರ ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಸಾರ್ಥಕಗೊಳಿಸಿದ್ದಾರೆ. ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ತಮಗೆಷ್ಟೇ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ದೇವರ ಜಾತ್ರೆಯನ್ನು ತಪ್ಪಿಸಿಕೊಳ್ಳಿಕ್ಕಿಲ್ಲ ಎನ್ನುವ ದೃಢ ನಿರ್ಧಾರದೊಂದಿಗೆ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಹಾಗೆ ಭಾಗವಹಿಸುವ ಮೂಲಕವಾಗಿ ಒಂದು ಏಕಾತ್ಮತೆಯನ್ನು ಪ್ರಕಟಿಸ್ತಾರೆ. ನೋಡಿ, ರಥೋತ್ಸವದ ಈ ಒಂದು ಸುಂದರ ಸನ್ನಿವೇಶದ ಒಂದು ಹಂತಕ್ಕೆ ನಾವೀಗ ಬಂದು ತಲುಪಿದ್ದೇವೆ. ದೇವರಿಗೆ ವಿಶೇಷವಾಗಿ ಸೇವೆ ಸಲ್ಲಿಸಿದವರಿಗೆ ಪ್ರಸಾದ ರೂಪದಲ್ಲಿ ಪ್ರಸಾದ ಮತ್ತು ಶಾಲನ್ನು ಕರುಣಿಸಿ ಅವರನ್ನು ಪುರಸ್ಕರಿಸಿದ್ದಾರೆ. ತಂತ್ರಿವರಿಯರ ನೇತೃತ್ವದಲ್ಲಿ ಈ ಉತ್ಸವಾದಿಗಳೆಲ್ಲ ನಡೀತವೆ. ಕೆಮ್ಮಿಂಜೆ ನಾಗೇಶ ತಂತ್ರಿಯವರ ಹಿರಿತನದಲ್ಲಿ ಶ್ರೀರಾಮಕುಂಜೇಶ್ವರ ದೇವರ ಉತ್ಸವ ಇಲ್ಲಿ ನಡೀತದೆ. ಇದೇ ತಿಂಗಳ 15ನೇ ತಾರೀಕಿನಂದು ಕೊನೆ ಮುಹೂರ್ತದೊಂದಿಗೆ ಆರಂಭಗೊಂಡ ಉತ್ಸವ ಮೊನ್ನೆಯ 22ನೇ ತಾರೀಕಿನಂದು ನಡೆದಂತಹ ಧ್ವಜಾರೋಹಣದೊಂದಿಗೆ ಮುಂದುವರಿದು 23, 24 ಈ 3 ದಿನಗಳನ್ನು ದಾಟಿ ಇವತ್ತು ರಥೋತ್ಸವದ ದಿನಕ್ಕೆ ನಾವು ಬಂದು ನಿಂತಿದ್ದೇವೆ. ಈ ಒಂದು ಸಂದರ್ಭ, ರಥೋತ್ಸವದ ಸಂದರ್ಭ, ಇದು ನಮಗೆ ತುಂಬ ಮನೋಜ್ಞವಾದ, ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವ, ಮನೋರಂಜನೆಯನ್ನು ನೀಡುವ ಮತ್ತು ಭಕ್ತಿಯನ್ನು ನಾವು ಪ್ರಕಟ ಮಾಡುವುದಕ್ಕೆ ಇರತಕ್ಕಂಥ ಒಂದು ಸಂದರ್ಭ. ಆದ್ದರಿಂದ ಜಾತ್ರಾ ಮಹೋತ್ಸವ ಅದು ನಿಜವಾಗಿ ಅರ್ಥಪೂರ್ಣವಾಗುವುದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರಿಂದ ಮತ್ತು ದೇವರ ಉತ್ಸವಗಳಲ್ಲಿ ಭಾಗಿಗಳಾಗಿ ಪ್ರಸಾದಕ್ಕೆ ಭಾಜನರಾಗುವ ಮೂಲಕ, ಸುವ್ಯವಸ್ಥೆಯ ಮೂಲಕವಾಗಿ ಭಕ್ತಾದಿಗಳು ದೇವಳಕ್ಕೆ ಬಂದು ತಮ್ಮ ತಮ್ಮ ಭಕ್ತಿಯ ಕಾಣಿಕೆಯನ್ನು ಅರ್ಪಿಸಿ ಸೇವಾದಿಗಳನ್ನೆಲ್ಲ ಸಮರ್ಪಿಸಿ ದೇವತಾ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಅನುಕೂಲವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಡ್ತಾ ಬಂದಿದೆ. ವರ್ಷದಿಂದ ವರ್ಷಕ್ಕೆ ನೀವು ಗಮನಿಸಿರ್ಬೋದು,
ಇಲ್ಲಿ 2-3 ಸಲ ಬ್ರಹ್ಮಕಲಶ ಅಭಿಷೇಕ ಮಹೋತ್ಸವಗಳು ನಡೆದದ್ದು ನಮಗೆಲ್ಲರಿಗೂ ನೆನಪಿದೆ. ಹಂತ ಹಂತವಾಗಿ ದೇಗುಲದ ಮೂಲಸೌಕರ್ಯಗಳ ಅಭಿವೃದ್ಧಿ, ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಬೇಕಾದಂತಹ ಅನುಕೂಲತೆಗಳು ಇತ್ಯಾದಿಗಳನ್ನೆಲ್ಲ ಭಕ್ತ ಮಹಾಜನರ ನೆರವಿನಿಂದ ಸರ್ಕಾರದ ಕೃಪೆಯಿಂದ ಇಲ್ಲಿ ನಡೆಸಿಕೊಡಲಾಗಿದೆ. ಇಂತಹ ಒಂದು ಸಂದರ್ಭ, ದೇಗುಲದ ಅಭಿವೃದ್ಧಿ ಅಂದರೆ ಊರಿನ ಅಭಿವೃದ್ಧಿಯ ಒಂದು ಪ್ರತೀಕ ಅದು. ನಾವು ಅಭಿವೃದ್ಧಿ ಆದರೆ ನಮ್ಮ ದೇಗುಲವು ಕೂಡ ಸಹಜವಾಗಿ ಅಭಿವೃದ್ಧಿ ಆಗಬೇಕು. ಈ ರೀತಿಯಾದ ಒಂದು ಮನೋಧರ್ಮ ಹಿಂದಿನ ಹಿರಿಯರು ನಮ್ಮಲ್ಲಿ ಮೂಡಿಸಿದ್ದು, ಅದರ ಪ್ರತೀಕವೋ ಎಂಬ ಹಾಗೆ ರಾಮಕುಂಜ ದೇವಸ್ಥಾನದ ಈ ಒಂದು ಒಟ್ಟಾರೆ ವ್ಯವಸ್ಥೆಗಳು ಕೂಡ ಇವೆ ಎನ್ನುವುದನ್ನು ನಾವು ಮರೆಯಬಾರದು. ನಾವು ಹಾಕುವ ಕಾಣಿಕೆ ಒಂದೊಂದು ಕಣವು ಅದು ದೇವತಾನುಗ್ರಹದ ಪ್ರಾಪ್ತಿಗಾಗಿ ಎನ್ನುವುದನ್ನು ನಾವು ಎಂದಿಗೂ ಮರೆಯಬಾರದು. ದೇವಸ್ಥಾನ ಒಳ್ಳೆಯದಾದರೆ ದೇವಸ್ಥಾನದಲ್ಲಿ ಬಂದಾಗ ನಮಗೊಂದು ಮನಃಶಾಂತಿ ಸಿಗ್ತದೆ. ಆ ಮನಃಶಾಂತಿ ಅದಕ್ಕೆ ಮನಃಪ್ರಸಾದ ಅಂತ ಹೇಳ್ತಾರೆ. ಎರಡನೇದು ದೇವತಾ ಪ್ರಸಾದ, ದೇವರು ಪ್ರಸನ್ನನಾಗ್ತಾನೆ. ನಾವು ಇಲ್ಲಿಗೆ ಬಂದಾಗ, ದೇವರಿಗೆ ಅಡ್ಡ ಬಿದ್ದಾಗ ಅಂದರೆ ನಮಸ್ಕರಿಸಿದಾಗ, ದೇವರಿಗೆ ನಾವು ನಮ್ಮ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿದಾಗ ಈಗ ದೇವರು ನಮಗೆ ಪ್ರಸನ್ನರಾಗ್ತಾನೆ. ಅದು ದೇವತಾ ಪ್ರಸಾದ. ಪ್ರಸಾದದ ವಸ್ತು ಗಂಧವೋ ತೀರ್ಥವೋ ಪಂಚಕಜ್ಜಾಯವೋ ಇತ್ಯಾದಿಗಳಿರ್ಬೋದು, ಹಣ್ಣು ಕಾಯಿಯ ಪ್ರಸಾದ ಇರ್ಬೋದು. ಆದರೆ ದೇವತಾ ಪ್ರಸನ್ನತೆ ಎನ್ನುವುದು ಬರುವುದು ದೇವರ ಅನುಗ್ರಹದಿಂದ. ಅದು ನಮ್ಮ ಜೀವನದ ವಿವಿಧ ಕಾಲಘಟ್ಟಗಳಲ್ಲಿ ನಾವು ನಡೆಸುವಂತಹ ಹೊಣೆಗಾರಿಕೆಯ ನಿರ್ವಹಣೆಗಳಲ್ಲಿ ಅದು ನಮಗೆ ವೇದ್ಯವಾಗ್ತದೆ. ಆದ್ದರಿಂದ ಆ ರೀತಿಯಲ್ಲಿ ನಮ್ಮ ಶ್ರೀರಾಮಕುಂಜೇಶ್ವರ ದೇವರ ರಥೋತ್ಸವದ ಮುಂದಿನ ಹಂತದಲ್ಲಿ ನಾವಿದ್ದೇವೆ. ರಥದಿಂದ ಅವರೋಹಣ ಮಾಡಿದ ಶ್ರೀರಾಮಕುಂಜೇಶ್ವರ ದೇವರು ಮತ್ತು ಶ್ರೀರಾಮದೇವರು ದೇವಾಲಯದ ಪ್ರಾಂಗಣಕ್ಕೆ ಬಂದು ದೇವಾಲಯದಲ್ಲಿ ಬಲಿ ಉತ್ಸವಾದಿಗಳನ್ನು ನಡೆಸುವ ಒಂದು ಸುಸಂದರ್ಭ. ಜನಗಳಿಗೆ ಈತ ಬೇಕ ಜಾತ್ರೆ ಮುಗಿಂಡ ಅಂತ ಒಂದು ಕ್ಷಣ ಅನ್ನಿಸಬಹುದು. ಯಾಕೆಂದರೆ ಈ ಸಂತಸದ ಕ್ಷಣಕ್ಕೆ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ, ಈ ಒಂದು ಬೆರಗು ಹುಟ್ಟಿಸುವಂತಹ ಒಂದು ಕ್ಷಣಕ್ಕಾಗಿ ದಿನಗಟ್ಟಲೆ ನಾವು ಕಾಯ್ತೇವೆ. ದೇವರ ಉತ್ಸವ ಜಾತ್ರೆ ಅಂದರೆ ದಿನಗಟ್ಟಲೆ ಕಾಯ್ತೇವೆ. ಏಪ ಜಾತ್ರೆ ಬರ್ಕೊಂಡು ಜಾತ್ರೆ ಮುಟ್ಟ ಬರ್ತೀನಿ ಅಂತ ಹೇಳ್ತೇವೆ. ಅಂದರೆ ದೇವಸ್ಥಾನಕ್ಕೆ ನಾವು ಹತ್ತಿರ ಬರೋದು ನಿಜವಾಗಿ, ಆದರೆ ನಮಗೆ ಜಾತ್ರೆ ಭಾಳ ಇಷ್ಟವಾದದ್ದರಿಂದ ಜಾತ್ರೆ ಮುಟ್ಟ ಬರ್ತೀನಿ ಅಂತ ಹೇಳ್ತೇವೆ. ನಾವು ಜಾತ್ರೆಯ ಮುಟ್ಟ, ನಾವು ದೇವಸ್ಥಾನದ ಮುಟ್ಟ ಬರಬೇಕು, ಆಗ ಜಾತ್ರೆ ನಮ್ಮ ಮುಟ್ಟ ಬರ್ತದೆ. ಇದು ಬಹಳ ವಿಶಿಷ್ಟವಾದದ್ದು. ಅಂತಹ ಒಂದು ಸುಸಂದರ್ಭ, ಒಂದು ಸುಂದರವಾದ ಸನ್ನಿವೇಶ ಈಗ ನಮ್ಮ ಕಣ್ಣ ಮುಂದೆ. ಈಗ ಅಂಗಣದಲ್ಲಿ, ಪ್ರಾಂಗಣದಲ್ಲಿ ಉಭಯ ದೇವರುಗಳಿಗೆ ಬಲಿ ಉತ್ಸವ ನಡೀತಾ ಇದೆ. ದೂರ ದೂರದ ಊರುಗಳಲ್ಲಿರುವ ಭಕ್ತಾದಿಗಳಿಗೆ ಶ್ರೀರಾಮಕುಂಜೇಶ್ವರ ಕ್ಷೇತ್ರದ ಜಾತ್ರಾ ಮಹೋತ್ಸವವನ್ನು ನೋಡುವುದಕ್ಕಾಗಿ ಒಂದು ಅಂತರ್ಜಾಲದ ವ್ಯವಸ್ಥೆಯನ್ನು ಸುದ್ದಿ ಬಿಡುಗಡೆ ಪತ್ರಿಕೆಯವರು ಸುದ್ದಿ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡಿದ್ದಾರೆ. ಒಂದು ಪತ್ರಿಕೆ ಸಣ್ಣ ಒಂದು ರೂಪದಲ್ಲಿ, ಸಂಕ್ಷಿಪ್ತವಾದ ರೂಪದಲ್ಲಿ ಆರಂಭಗೊಂಡು ಇವತ್ತು ಬಹಳ ವಿಸ್ತಾರವಾಗಿ ಜನಪ್ರಿಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾದುದು ಡಾಕ್ಟರ್ UP ಶಿವಾನಂದ ಅವರ ಒಂದು ಎಡೆಬಿಡದ ನಿರಂತರವಾದ ಪ್ರಯತ್ನದ ಫಲ ಅಂತ ಹೇಳ್ಬೋದು. ಅವರು ಉತ್ತಮ ಸಿಬ್ಬಂದಿ ವರ್ಗದ ಒಂದು ಬೆಂಬಲವನ್ನು ಕೂಡ ಪಡೆದುಕೊಂಡು ಸಹಸ್ರಾರು ಮಂದಿ ಜಾಹೀರಾತುದಾರರು ಹಾಗೂ ಚಂದಾದಾರರನ್ನು ಪಡೆದುಕೊಂಡು ಅವರು ತಮ್ಮ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ದೇವಾಲಯಗಳ ಉತ್ಸವಗಳನ್ನು ಅಂತರ್ಜಾಲದ ನೆರವಿನಿಂದ ಸುಂದರವಾಗಿ ಬಿತ್ತರಗೊಳಿಸುವುದು ಅದೊಂದು ವಿಶೇಷವಾದ ಅವಕಾಶ. ಅದನ್ನು ಸುದ್ದಿ ಬಿಡುಗಡೆ ಪತ್ರಿಕೆಯ ಪ್ರವರ್ತಕರಾದ ಡಾಕ್ಟರ್ UP ಶಿವಾನಂದ ಅವರು ಸಮರ್ಥವಾಗಿ ನೆರವೇರಿಸ್ತಾ ಇದ್ದಾರೆ. ಸುದ್ದಿ ಯೂಟ್ಯೂಬ್ ಚಾನಲ್, ಸುದ್ದಿ ವೆಬ್ಸೈಟ್, ಸುದ್ದಿವಾಹಿನಿ ನ್ಯೂಸ್, ಸುದ್ದಿ ನ್ಯೂಸ್ ಅಂತ ಹೇಳ್ತೇವೆ. ಕ್ಷಣ ಕ್ಷಣದ ವರ್ತಮಾನವನ್ನು ನಮಗೆ ನೀಡತಕ್ಕಂತಹ ಒಂದು ವ್ಯವಸ್ಥೆ, ಇದೆಲ್ಲವನ್ನು ಕೂಡ ಸುದ್ದಿ ಪತ್ರಿಕೆ ಮಾಡ್ತಾ ಬಂದಿದೆ. ಆದ್ದರಿಂದ ನಮಗೆ ಇವತ್ತು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ರಾಮಕುಂಜ ದೇವರ ಜಾತ್ರೆಯನ್ನು ನೋಡಲಿಕ್ಕಾಗ್ತದೆ. ಹಾಗಂತ ಜಾತ್ರೆಗೆ ಜನ ಕಡಿಮೆ ಆಗೋದಿಲ್ಲ. ಯಾಕೆಂದರೆ ಊರಿನವರೆಲ್ಲ ತಪ್ಪದೇ ಬರ್ತಾರೆ. ಪರ ಊರಿನಲ್ಲಿ ಅನಿವಾರ್ಯವಾಗಿ ಇದ್ದುದಕ್ಕೋಸ್ಕರವಾಗಿ ಯಾರೂ ಬೇಸರ ಮಾಡಿಕೊಳ್ಳದೆ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಬಳಸಿ ಆ ಮೂಲಕವಾಗಿ ಈ ಒಂದು ಉತ್ಸವದ
ಅಂದ ಚಂದದ ಸಂಭ್ರಮದ ಎಲ್ಲ ಕ್ಷಣಗಳನ್ನು ನೋಡಿಕೊಳ್ಳುವುದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಐದು ದಿನದ ಜಾತ್ರಾ ಮಹೋತ್ಸವ ರಾಮಕುಂಜದಲ್ಲಿ ನಡೀತಾ ಇರುವುದೊಂದು ಪದ್ಧತಿ. ಇನ್ನು 4ನೇ ದಿನ ಶ್ರೀಮನ್ ಮಹಾರಥೋತ್ಸವ ಅಥವಾ ಬ್ರಹ್ಮರಥೋತ್ಸವ ಇವತ್ತು ರಾಮಕುಂಜದಲ್ಲಿ ನಡೀತಾ ಇದೆ. ಶ್ರೀ ರಾಮಕುಂಜೇಶ್ವರ ದೇವರ ಜಾತ್ರಾ ಮಹೋತ್ಸವವು 5 ದಿನಗಳ ಕಾಲದ್ದು. ಇವತ್ತು 4ನೇ ದಿನ ಶ್ರೀದೇವರ ಬ್ರಹ್ಮರಥೋತ್ಸವ ನಡೆದಿದೆ. ನಾವೀಗಾಗಲೇ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಬಹಳ ವಿಜೃಂಭಣೆಯಿಂದ ದೀಪಗಳ ಅಲಂಕಾರ, ಹೂವಿನ ಅಲಂಕಾರ ಇತ್ಯಾದಿಗಳನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ನೆರವೇರಿಸ್ತಾ ಇದ್ದೇವೆ. ದೇವರು ರಥಾರೋಹಣವನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಸಿಡಿಮದ್ದಿನ ಪ್ರದರ್ಶನದ ಸೇವೆಯನ್ನು ಕೂಡ ಸ್ವೀಕರಿಸಿ ರಥವನ್ನು ಎಳೆದುಕೊಂಡು ರಥದಲ್ಲಿ ಸವಾರಿ ಹೋಗತಕ್ಕ ಒಂದು ಸನ್ನಿವೇಶ. ಇದು ಎಲ್ಲರಿಗೂ ಕೂಡ ಒಂದು ಪುಣ್ಯದಾಯಕವಾದಂಥ ಒಂದು ಸಂದರ್ಭ. ಯಾಕಂದರೆ ಶ್ರೀದೇವರ ರಥೋತ್ಸವ ಎನ್ನುವುದು ಎಲ್ಲರಿಗೂ ಭಾಗಿಗಳಾಗಬೇಕಾದಂಥ ಒಂದು ಸಂದರ್ಭ. ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ತಮ್ಮ ಶಕ್ತಿಯನುಸಾರವಾಗಿ ದೇವರ ಸೇವೆಯನ್ನು ಮಾಡುತ್ತಾ ತನ್ಮೂಲಕವಾಗಿ ಜಾತ್ರೆಯಲ್ಲಿ ಭಾಗಿಗಳಾಗಬೇಕಾದದ್ದು ಊರವರಿಗೆ, ಗ್ರಾಮಸ್ಥರಿಗೆ ಅಥವಾ ದೇವರ ಭಕ್ತರಿಗೆ ಅನುಕೂಲವನ್ನು ಮಾಡಿಕೊಡುವ, ಅವರಿಗೆ ಹಿತೋಪೇತಿಶಯವಾದ ಎಲ್ಲ ದೇವತಾನುಗ್ರಹವನ್ನು ಸಂಪಾದಿಸಿಕೊಡುವ ಕೆಲಸ. ಬಹಳ ಹಿಂದೆ ಕೇವಲ ಕುಂಜ ಪ್ರದೇಶ ಅಂದರೆ ಪೊದರು, ಕುರುಚಲು, ಕಾಡುಗಳಿಂದ ತುಂಬಿದ್ದಂತಹ ಈ ಒಂದು ಪ್ರದೇಶ ಇವತ್ತು ಬಹಳ ಸುಂದರವಾದ ವಿದ್ಯಾಲಯಗಳಿಂದಲೂ ಪೇಟೆ ಪಟ್ಟಣಗಳಿಂದಲೂ ದೇವಸ್ಥಾನಗಳಿಂದಲೂ ಕಂಗೊಳಿಸ್ತಾ ಇದೆ. ಅಂದರೆ ಊರು ಅಭಿವೃದ್ಧಿಯಾಗಿದೆ. ಭೌತಿಕವಾಗಿ ಮಾತ್ರ ಅಭಿವೃದ್ಧಿಯಾದದ್ದಲ್ಲ, ಜೊತೆಗೆ ಧಾರ್ಮಿಕವಾಗಿ, ಆಚರಣೆಯ ದೃಷ್ಟಿಯಿಂದ, ಆಧ್ಯಾತ್ಮಿಕವಾಗಿ, ಜ್ಞಾನದ ದೃಷ್ಟಿಯಿಂದ, ಸೌಕರ್ಯಗಳ ದೃಷ್ಟಿಯಿಂದ, ಭೌತಿಕ ಸೌಲಭ್ಯಗಳ ದೃಷ್ಟಿಯಿಂದ ಎಲ್ಲ ವಿಧದಲ್ಲಿ ಕೂಡ ಒಂದು ಬಗೆಯ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ರಾಮಕುಂಜದಂತಹ ಹಳ್ಳಿ ಒಂದು ಪೇಟೆ ಪಟ್ಟಣಗಳಲ್ಲಿ ಸಿಗಬಹುದಾದ ಎಲ್ಲ ಬಗೆಯ ಸೌಕರ್ಯಗಳನ್ನು ತಕ್ಕ ಮಟ್ಟಿಗೆ ಪಡೆದುಕೊಂಡಿರತಕ್ಕಂಥ ಒಂದು ಗ್ರಾಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಬೇಕಾದಷ್ಟು ಮೂಲ ಸೌಲಭ್ಯಗಳಿವೆ. ಇಂಥ ಒಂದು ಗ್ರಾಮೀಣ ಪ್ರದೇಶ, ಇಲ್ಲಿರತಕ್ಕಂತಹ ಭಕ್ತ ಮಹಾಜನತೆ, ಇಲ್ಲಿ ನಡೆಯುವಂತಹ ಉತ್ಸವಗಳಲ್ಲಿ ಅವರು ಭಾಗಿಯಾಗುವಂತಹ ಒಂದು ಮುಗ್ಧ ಭಾವದ ಭಕ್ತಿಯ ಆ ಒಂದು ನಡವಳಿಕೆಯನ್ನು ಗಮನಿಸಿದಾಗ ಉತ್ಸವದಲ್ಲಿ ಜನ ಎಷ್ಟು ಸಾರ್ಥಕ ಕ್ಷಣಗಳನ್ನು ಅನುಭವಿಸ್ತಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಅಂತಹ ಸುಂದರವಾದ ಜಾತ್ರಾ ಮಹೋತ್ಸವದ ಈ ಒಂದು ಸಂದರ್ಭವನ್ನು ಜಗತ್ತಿನ ನಾನಾ ಭಾಗಗಳಿಂದ ವೀಕ್ಷಿಸ್ತಾ ಇರುವ ಎಲ್ಲ ಭಕ್ತ ಮಹಾಜನರಿಗೂ ಕೂಡ ನಾವು ದೇವಳದ ವತಿಯಿಂದ ದೇವರಲ್ಲಿ ಇತೋಪಿ ಅತಿಶಯವಾದ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು, ಸಮಸ್ತ ಸನ್ಮಂಗಲವನ್ನು, ತಾವು ನೆನೆದಂತಹ ಸಕಲ ಉತ್ತಮ ಕಾರ್ಯಗಳು ಕೂಡ ಈಡೇರುವಂತಹ ಅನುಗ್ರಹವನ್ನು
ದೇವರು ದಯಪಾಲಿಸಲಿ ಅಂತ ನಾವು ಸಂಪ್ರಾರ್ಥಿಸ್ತೇವೆ. ಸುದ್ದಿ ಯೂಟ್ಯೂಬ್ ಚಾನಲ್ ಮೂಲಕವಾಗಿ, ಸುದ್ದಿ ವಾಹಿನಿಯ ಮೂಲಕವಾಗಿ ಈ ಬಗೆಯ ಒಂದು ಸೇವೆ ಕೂಡ ದೇವಸ್ಥಾನದಲ್ಲಿ ಈಗ ದೊರೆಯುತ್ತಾ ಇದೆ. ಆದ್ದರಿಂದ ಇದನ್ನು ವೀಕ್ಷಿಸುತ್ತಿರುವ ರಾಮಕುಂಜೇಶ್ವರ ದೇವರ ಭಕ್ತ ಸಂದೋಹಕ್ಕೆ ದೇವರ ಅನುಗ್ರಹಗಳಿರಲಿ ಅಂತ ಸಂಪ್ರಾರ್ಥಿಸ್ತಾ ಮತ್ತೆ ದೇವಸ್ಥಾನಕ್ಕೆ ಬನ್ನಿ, ದೇವರ ಅನುಗ್ರಹ ಪಾತ್ರರಾಗಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೀವಿ. ಶ್ರೀ ರಾಮಕುಂಜೇಶ್ವರಾಯ ನಮಃ.
ವಹಿವಾಟಾಗ್ತದೆ ನಾಲಿ ನಡೆದೀನಿ ನಿದ್ರೆ ಕಣ್ಣು ನಾಲ್ಕು ದಿನ ಎತ್ತರ ಅವಲದಿದೆ ಎತ್ತರ ಅವಲದಿದೆ ಅದೆಲ್ಲ ಜಿಪ್ಪಡ ನನ್ನೊಂದು ಬಲಿ ಉಂಟಾ ಸುತ್ತುಂಡ ಸುತ್ತುಂಡ ಹತ್ತು ಮುಗಿಸ್ತೇನೆ ಹಾಂ
അറിവാണ് क्रॉप मध्ये ನೋಡ್ರಿ